ನಮಸ್ಕಾರ ರೀಪ್ಪ ಎಲ್ಲರಿಗೂ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಮೊದಲ ಬಟನ್ ಹೊಡ್ರಿ. ಭಾಳ ಚಲೋ ಸುದ್ದಿ ತೊಗೊಂಬರ್ತಾನೆ ಜವಾರಿ ಖಡಕ್ ಕಾಕ. ಆದರೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸುದ್ದಿ ಮಾಡುತ್ತಿರುವ ಈ ಶಾಸಕನ ಕತೆ ಸ್ಟೋರಿ ತೊಗೊಂಬಂದಿನಿ. ಆ ಯಾವ ಶಾಸಕ, ಎಂಥ ಶಾಸಕ, ಯಾವ ಕ್ಷೇತ್ರದ ಶಾಸಕ. ಕರ್ನಾಟಕ ರಾಜ್ಯದ ಸರ್ಕಾರ ಗ್ಯಾರಂಟಿದಿಂದ ಹಾಳಾಗತ್ತೈತೆ ಅಂತೇಳಿ ಎಲ್ಲರೂ ಬೊಬ್ಬೆ ಹೊಡೆದ್ರಿ. ಸರ್ಕಾರ ಖಜಾನೆ ಖಾಲಿ ಆಗೈತಿ, ಸರ್ಕಾರದಾಗ ದುಡ್ಡಿಲ್ಲ, ಯಾವುದೇ ಅಭಿವೃದ್ಧಿ ಯೋಜನೆಗಳು ಇಲ್ಲ, ಪಗಾರಗಳು ಕೊಡೋಕೆ ದುಡ್ಡಿಲ್ಲ. ಯಾವ್ಯಾವ ತೆರಿಗೆ ಮೂಲಗಳಿಂದ ಕೇಂದ್ರ ಸರ್ಕಾರವು ಸಹಿತ ಮಲತಾಯಿ ಧೋರಣೆ ತೋರಿದರೂ ಸಹಿತ ಇಲ್ಲೊಬ್ಬ ದಿಗ್ಗಜ ಜನಪ್ರಿಯ ಶಾಸಕ ತನ್ನ ಕ್ಷೇತ್ರದಲ್ಲಿ 50 ಕೋಟಿ ಅನುದಾನ ತಂದು ಅಭಿವೃದ್ಧಿಯ ಹರಿಕಾರ ಎನಿಸಿಕೊಂಡಂಥ ಅದೇ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಆರಾಧ ದೈವೆ ಯಲ್ಲಮ್ಮ ತಾಯಿಯ ಆಶೀರ್ವಾದ ಈ ಶಾಸಕನಿಗೆ ಸಿಕ್ಕೈತಿ ಅಂಬಲ್ರಿ. ಆ ತಾಯಿ ಮಹಾತಾಯಿ ಯಲ್ಲಮ್ಮನ ಆಶೀರ್ವಾದ ತೆಗೆದುಕೊಳ್ಳಲಿಕ್ಕೆ ದೇಶ ವಿದೇಶಗಳಿಂದ ನೆರೆ ರಾಜ್ಯಗಳಿಂದ ಕೋಟ್ಯಾಂತರ ಜನ ಇವತ್ತು ಅಲ್ಲಿ ಬರ್ತಾರೆ. ಆ ತಾಯಿಯ ದರ್ಶನ ಒಮ್ಮೆ ತಗೊಂಡ್ರೆ ಅವರು ಪಾವನ ಆಗ್ತಾರನ್ನೋದು ಅಪಾರ ಮಹಿಮೆ, ಅಪಾರ ಪವಾಡ ಆ ತಾಯಿಯ ಹತ್ತಿರ ಇರುವಾಗ ಅನೇಕ ಜನರಲ್ಲಿ ಬರ್ತಾರಲ್ರಿ. ಅಲ್ಲಿಯ ಶಾಸಕ ಈ ಕೋಟ್ಯಾಂತರ ಜನರು ಬರಾಕತ್ತಾರ. ಅವರಿಗೆ ಯಾವುದೋ ಪ್ರವಾಸಿಗರಿಗೆ ತೊಂದರೆ ಆಗಬಾರದು, ಅವರಿಗೆ ಸಕಲ ಸುಸಜ್ಜಿತ ಸೌಲಭ್ಯಗಳು ಸಿಗಬೇಕು. ಈ ವಿಚಾರದಾಗ ಬಂದ 1 ವರ್ಷದಲ್ಲಿ ಆರಿಸಿ ಬಂದ ಈ ಶಾಸಕ ಭಾರೀ ತುರುಸಿನ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿ ಅವನ ಮೇಲೆ ಇಟ್ಟಂಥ ಅಪಾರ ಯುವಕರ ಪಡೆ ಪ್ರೀತಿ ವಿಶ್ವಾಸದಿಂದ ವಿಶ್ವಾಸ ಗಳಿಸಿದ ಅವನೇ ವಿಶ್ವಾಸ ವೈದ್ಯ. ಆ ಶಾಸಕ ಏನು ಮಾಡ್ಯಾನ ಗೊತ್ತೈತೇನ್ರಿ? ಇದೇ ಸೌದತ್ತಿ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಲೋಕೋಪಯೋಗಿ ಇಲಾಖೆ ತನ್ನ ರಾಜಕೀಯ ಗುರು ಸತೀಶ್ ಜಾರಕಿಹೊಳಿಯ ನಿರ್ದೇಶನದ ಮೇರೆಗೆ CMನ ಕರೆಸಿ ಉದ್ಘಾಟನೆ ಮಾಡಿಸ್ತಾನ. ಪಕ್ಕದಲ್ಲಿ DK ಶಿವಕುಮಾರ್ ಇರ್ತಾರ, ರಾಮಲಿಂಗಾರೆಡ್ಡಿ ಇರ್ತಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ತಾರ, HK ಪಾಟೀಲ್ ಇರ್ತಾರ, ಹಿರಿಯ ಶಾಸಕ ಪ್ರಕಾಶ್ ಹುಕ್ಕೇರಿ, ಕಾಗೆ ಆಸಿಫ್ ಶೇಟ್, ಬಾಬಾ ಸಾಹೇಬ್ ಪಾಟೀಲ್ ಇರ್ತಾರ. ಇವೆಲ್ಲ ಶಾಸಕರ ನೇತೃತ್ವದಲ್ಲಿ ಜನಮನ ಗೆದ್ದಂಥ ಈ ಜನಪ್ರಿಯ ಶಾಸಕ ಅಬ್ಬರದ ಭಾಷಣ ಮಾಡ್ತಾನ್ರಿ. ಆ ಆರಾಧ ದೈವೆ ಆ ತಾಯಿಯ ಮೇಲೆ ಏನು ಹರಕೆ ಹೊತ್ತಿದ್ದ ಚುನಾವಣೆಗಿಂತ ಮುಂಚಿತ ಈ ವಿಶ್ವಾಸ ವೈದ್ಯ ಆ ತಾಯಿ ಇವನಿಗೆ ಕೃಪಾಶೀರ್ವಾದ ಮಾಡಿದ್ಲು. ತಕ್ಷಣ ವಿಧಾನಸಭೆ ಪ್ರವೇಶ ಮಾಡಿದ. ಏನು ವಚನ ಕೊಟ್ಟಿದ್ದ ಆ ತಾಯಿಗೆ ಆ ವಚನವನ್ನು ಪೂರೈಕೆ ಮಾಡುವ ಸಲುವಾಗಿ ವಿಶ್ವಾಸ ವೈದ್ಯ ಇವತ್ತು 33 ಕೋಟಿ ರೂಪಾಯಿಯ ಅಭಿವೃದ್ಧಿಯ ಕಾಮಗಾರಿಗಳನ್ನು ಉದ್ಘಾಟನೆಗೆ ಪ್ರವಾಸೋದ್ಯಮ ಇಲಾಖೆಯ ಸಂಯೋಜನೆಯೊಂದಿಗೆ, ಮಹಿಳಾ ಕಲ್ಯಾಣ ಇಲಾಖೆಯ ಅನುದಾನದೊಂದಿಗೆ, ಲೋಕೋಪಯೋಗಿಯ ಹಣ ಮುಖಾಂತರ ಇವತ್ತು ವಿಶ್ವಾಸ ವೈದ್ಯ ಅಲ್ಲಿ ಸಕಲ ಸೌಲಭ್ಯ ಒದಗಿಸುವ ಚರಂಡಿ ವ್ಯವಸ್ಥೆ, ಲೈಟ್ ಇರಬಹುದು, ಅನೇಕ ಸುಸಜ್ಜಿತ ಬಾತ್ರೂಮ್ ಟಾಯ್ಲೆಟ್ಗಳು ಇರಬಹುದು. ಅಲ್ಲಿ ಬರುವ ಸಾರ್ವಜನಿಕರಿಗೆ ಒಳ್ಳೆಯ ವ್ಯವಸ್ಥೆ ಆಗಬೇಕು. ಆ ತಾಯಿ ಈ ಬರುವಂಥ ಜನರಿಗೆ ಆಶೀರ್ವಾದ ಕೊಡಬೇಕು. ಆ ಆಶೀರ್ವಾದದ ಪರಮಾಶೀರ್ವಾದ ಈ ವಿಶ್ವಾಸ ವೈದ್ಯಗೆ ಕೊಟ್ಟಿರಬೇಕು. ಆ ಮಾತಾಯಿ ಗ್ಯಾರಂಟಿದಾಯಿಂದ ದುಡ್ಡಿಲ್ಲ ನಾಕತ್ತರಿ ಖಜಾನೆದಾಗ. ಆದರೆ ಎಡಬಿಡದ ಹೋಗಿ ಎಲ್ಲ ಶಾಸಕ ಸಚಿವರನ್ನು ದುಂಬಾಲ ಬಿದ್ದು ಪರಿತಪಿಸಿ ಪ್ರಭಾವ ತಂದು ವಿನಂತಿ ಮಾಡಿ ಕೋಟಿ ರೂಪಾಯಿ ತರ್ತಾನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ 50 ಕೋಟಿ ರೂಪಾಯಿ ವಿಶೇಷ ಅನುದಾನ ತಂದಂಥ ಏಕೈಕ ಶಾಸಕ ಅಂದರೆ ಅವನೇ ವಿಶ್ವಾಸ ವೈದ್ಯ. ವಿಶ್ವಾಸ ಇಟ್ಕೊಂಡಾನ ಜನರ ಮ್ಯಾಗ. ಭಾಳ ಸರಳ ಸಜ್ಜನಿಕೆ ರಾಜಕಾರಣಿ. ಯಾರ ಜೊತೆ ಬೆರೆತಿರ್ತಾರ, ಎಲ್ಲಿ ನೋಡಿದಲ್ಲಿ ಭಾಳ ಸಿಂಪಲ್ಲು. ಯಾಕಂದ್ರೆ ಅವರ ರಾಜಕೀಯ ಗುರುನ ಸಿಂಪಲ್ ಅದಾನಂದ ಮೇಲೆ ಮತ್ತೆ ಈ ಶಾಸಕನೂ ಸಿಂಪಲ್ ಇರ್ಬೇಕಲ್ರಿ. ಬರೇ ಹುಡುಗರ ಜೊತೆ ಎಲ್ಲರ ಜೊತೆ ಆಟ ಆಡ್ಕೋತು, ಎಲ್ಲ ಕಾಮಿಡಿ ಮಾಡ್ಕೋತು, ಎಲ್ಲರ ಜೊತೆ ಬೆರೆತು ಜಾತಿ ವಿಜಾತಿ ಅನ್ನದೇ ಸರ್ವ ಜಾತಿ ಜನಾಂಗದ ನೇತಾರಾಗಿ ವಿಶ್ವಾಸ ವೈದ್ಯ ಇವತ್ತು ಬೆಳೆಯಾಕತ್ತಾನ. ಅಲ್ಲಿ ಅನೇಕ ಲೋಕೋಪಯೋಗಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಸಿರಿಕಲ್ಚರ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ತಾಲೂಕಾ ಪಂಚಾಯತು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ, ಪ್ರವಾಸೋದ್ಯಮ, ನೀರಾವರಿ ಇಲಾಖೆಯ ಅನೇಕ ಯೋಜನೆಗಳನ್ನು ಇವತ್ತು ತಂದು ಸೌದತ್ತಿಗೆ ಒಂದು ಶಕ್ತಿ ತುಂಬಾಕತಾನ ಇವನೇ ವಿಶ್ವಾಸ ವೈದ್ಯ. ನಾನು ಅನೇಕ ಶಾಸಕರ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ಮಾಡಿದಾಗ ಇವತ್ತು ಸುನಾಮಿ ಅಲೆಯದಂತೆ ತಕ್ಷಣ ಧಾವಿಸಿ ಬರ್ತಾರ. ವಿಶೇಷ ವಿಮಾನ ಮುಖಾಂತರ ಅಲ್ಲಿ ತಾಯಿ ಯಲ್ಲಮ್ಮನ ಆಶೀರ್ವಾದ ತೆಗೆದುಕೊಳ್ತಾರ. ಇದೇ ಸಿದ್ದರಾಮಯ್ಯ ಸೌದತ್ತಿಗೆ ಬಂದ ತಕ್ಷಣ
ತಾಯಿ ಆಶೀರ್ವಾದ ಮಾಡಿದ್ಲು, ಎಲ್ಲರಿಗೆ ಶಾಲು ಹೊದಿಸಿ ಸತ್ಕಾರ ಮಾಡಿದರು ಇದೇ ವಿಶ್ವಾಸ ವೈದ್ಯ. ಆದರೆ ಅಲ್ಲಿ ಕೆಲವು ಮಾಧ್ಯಮದವರು ಇದೇ ಸಿದ್ದರಾಮಯ್ಯ ಆ ಗರ್ಭಗುಡಿ ಪ್ರವೇಶ ಮಾಡುವಾಗ ಎಡಗಾಲಿಟ್ರು ಅಂಥೇಳಿ ಹುಯಿಲೆ ಎಬ್ಬಿಸಿದ್ರು. ಹಂಗಾದ್ರೆ ಎಡಗಾಲ ಭಾಳ ಕೆಟ್ಟೈತೆ ಅಂದ್ರೆ ಎಡಗಾಲ ಕತ್ತರಿಸಿ ಹೋಗಿಬೇಕಲ್ರಿ. ಬಲಗಾಲನೇ ಶ್ರೇಷ್ಠ ಅಂದರೆ ಬಲಗಾಲ ಒಂದ ಇಟ್ಕೋರಿ, ಈ ಎಡಗಾಲ ಶ್ರೇಷ್ಠ ಅಲ್ಲಂದ್ರೆ ಎಡಗಾಲ ಕಿತ್ತು ಹೋಗಿಬೇಕು ಅಂದಂಗೆ ಆತಲ್ರಿ ಪರಿಸ್ಥಿತಿ. ದೇವರು ಪ್ರತಿ ನಮ್ಮ ಶರೀರದಲ್ಲಿ ಎಲ್ಲ ಅವಯವಗಳನ್ನು ಯಾವ್ಯಾವ ಏನೇನು ಕೆಲಸ ಮಾಡ್ತಾವೆ ಅನ್ನೋದನ್ನು ಕೊಟ್ಟಿರುವಾಗ ಈ ಎಡಗಾಲು ಸರಿ ಇಲ್ಲ ಬಲಗಾಲು ಸರಿ ಐತಿ, ಎಡಗೈ ಸರಿ ಇಲ್ಲ ಬಲಗೈ ಸರಿ ಐತಿ ಅಂದಾಗ ಹಂಗಾದ್ರೆ ಎಡಗೈದ ಕೆಲಸ ಏನು, ಎಡಗಾಲದ ಕೆಲಸ ಏನು, ಇದನ್ನು ವಿಚಾರ ಮಾಡಬೇಕು. ಅಲ್ಲಿರುವಂಥ ಅಭಿವೃದ್ಧಿ ಮಾಡಿದಂಥ ಶಾಸಕ ಏನೇನು ತಂದಾನ ಅದನ್ನು ಹೇಳೋದು ಬಿಟ್ಟು ಎಡವಟ್ಟು ಅಂಥೇಳಿ ರುಬ್ಬಿರಿ ತಪ್ಪು ಹುಡುಕುವಲ್ಲಿ ಮೊಸರಿನಲ್ಲಿ ಕಲ್ಲು ಹುಡುಕುವಂಥ ಅಂಧಭಕ್ತರಿರುವಾಗ ಏನು ಮಾಡೋಕ್ಕೆ ಸಾಧ್ಯತೆ ಐತ್ರಿ. ಆದರೆ ಇಲ್ಲಿ ಪ್ರಮುಖ ಅಂಶ ಇದೇ ಸೌದತ್ತಿ ಈ ಪ್ರದೇಶ ಉನ್ನತ ಸ್ಥಾನದಿಂದ ಅಭಿವೃದ್ಧಿ ಹೊಂದಬೇಕು. ಈ ವಿಶ್ವಾಸ ಗಳಿಸಾನ ಅನ್ನೋದು ಇವತ್ತು ಜನಪ್ರಿಯ ಶಾಸಕ ಆಗುವ ಸಲುವಾಗಿ ತಕ್ಷಣ 1 ವರ್ಷದಲ್ಲಿ ಇಷ್ಟೊಂದು ಅಭಿವೃದ್ಧಿ ತಂದಾನಂದ್ರೆ ಯಲ್ಲಮ್ಮನ ಕ್ಷೇತ್ರ ಆರಾಧ ದೈವ ಇನ್ನು ತಿರುಪತಿ ಮಾದರಿಯಲ್ಲಿ ಪ್ರಸಿದ್ಧ ತಾಣ ಆಗತೈತಿ. ತಿರುಪತಿ ಮಾದರಿಯಲ್ಲಿ ಅನ್ನಛತ್ರಗಳು, ಅಲ್ಲಿರುವಂಥ ಯಾತ್ರಿ ನಿವಾಸಗಳನ್ನು ನಿರ್ಮಾಣ ಮಾಡಿ ಅನೇಕ ಜನರಿಗೆ ಆಕರ್ಷಣೆ ಮಾಡುವಂಥ ಉತ್ಪನ್ನ ಕೊಡುವಂಥ ಈ ತಾಯಿ ಯಲ್ಲಮ್ಮನ ಆಶೀರ್ವಾದ ಇವತ್ತು ಆ ವಿಶ್ವಾಸ ಮತ್ತು ಅಲ್ಲಿರುವ ಜನತೆ, ಪುಣ್ಯವಂತ ಜನತೆ ಇವತ್ತು ಗಮನಿಸಬೇಕಾಗುತ್ತೆ. ಯಾಕಂದರೆ ಅಲ್ಲಿಯ ಜನತೆಯೂ ಸಹಿತ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ವಿಶ್ವಾಸನ ಆರಿಸ್ಕೊಂಡ್ಬಂದಿರಿ. ಆ ವಿಶ್ವಾಸ ಅವಿಶ್ವಾಸ ಮಾಡೋದಿಲ್ಲ ಅನ್ನೋದು ನಿಮಗೆ ಗೊತ್ತೈತೆ ಅಂಬಲ್ಲ. ಆ ತಾಯಿನೂ ಹೇಳಿದಳು ಕಾಯ್ತಿ, ಈ ವಿಶ್ವಾಸನ ಆರಿಸ್ತಾರ್ರಿ, ಅವಿಶ್ವಾಸ ಮಾಡೋದಿಲ್ಲ. ಹಾಗಾದರೆ ವಿಶ್ವಾಸನ ಅಭಿಮಾನಿ ಬಳಗ ಸೌದತ್ತಿ ಭಾಗದಲ್ಲಿ ಇರುವಂಥರು ಎಲ್ಲರೂ ಯಾವ ರೀತಿ ಈ ವಿಶ್ವಾಸನ ಈ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮತ್ತು ಶೇರ್ ಮಾಡ್ತೀರಿ, ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ಹಾಕ್ತೀರಿ. ತುಣುಕು ಭಾಷಣದ ದೃಶ್ಯಗಳನ್ನ ಹಾಕ್ತೀನಿ. ಅಬ್ಬರದ ಭಾಷಣ ಸತೀಶ್ ಜಾರಕಿಹೊಳಿ ಏನು ಮಾತಾಡಿದರು, ತಾಯಿ ಯಲ್ಲಮ್ಮನ ಆಶೀರ್ವಾದದಿಂದ ಇದೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಮಾತಾಡಿದರು, ರಾಮಲಿಂಗಾರೆಡ್ಡಿ ಏನು ಮಾತಾಡಿದರು, ಎಚ್ ಕೆ ಪಾಟೀಲ್ ಏನು ಮಾತಾಡಿದರು, ಸಿದ್ದರಾಮಯ್ಯ ಏನು ಗುಡುಗಿದರು ಅನ್ನೋದು ದೃಶ್ಯದ ಮುಖಾಂತರ ತೋರ್ಸಾಕತ್ತೀನಿ. ಹಂಗಾರ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ನಂಬರ್ 1 ನ್ಯೂಸ್ ಕನ್ನಡ, ಲೈಕ್ ಮತ್ತು ಶೇರ್ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಕಡಕ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಬಂಧುಗಳೇ, ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಅಷ್ಟೇ ಅಲ್ಲದೆ ನೆರೆ ರಾಜ್ಯಗಳಾಗಿರುವಂಥ ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶದಿಂದ ಕೂಡ ಪ್ರತಿ ವರ್ಷ 1 ಕೋಟಿಗಿಂತ ಹೆಚ್ಚು ಜನ ಬಂದು ಈ ತಾಯಿ ದರ್ಶನ ಪಡೆದು ಪುನೀತರಾಗ್ತಾರೆ. ಇಂಥ ಒಂದು ದೇವಸ್ಥಾನವನ್ನು ಇವತ್ತು ಪ್ರಾಧಿಕಾರವನ್ನಾಗಿ ಆಗಿದ್ದು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನವನ್ನು ಕೊಡೋದ್ರ ಮುಖಾಂತರ ಈ ಒಂದು ಕ್ಷೇತ್ರವನ್ನು ಒಂದು ಮಾದರಿಯ ದೇವಸ್ಥಾನವನ್ನಾಗಿ ಮಾಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದೇ ಒಂದು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಒಂದೇ ಒಂದು ಮಾತಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಒಬ್ಬ ತಾಯಿಗೆ ಹಲವಾರು ಮಕ್ಕಳಿರ್ತಾರೆ, ಆದರೆ ಆ ತಾಯಿಗೆ ನಿಜವಾದ ಮಗ ಯಾರು ಅನ್ನೋದು ಆ ತಾಯಿಯ ಸೇವೆಯನ್ನು ನಿಷ್ಕಲ್ಮಶವಾಗಿ ಪ್ರಾಂಜಲ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಆ ತಾಯಿಗೆ ಮಗನಾಗ್ತಾನೆ. ಈ ತಾತ್ಪರ್ಯ ಇಷ್ಟೇ. 2013ರಿಂದ 2018 ಅವಧಿಯಲ್ಲಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ 165 ಕೋಟಿ ರೂಪಾಯಿ ಅನುದಾನವನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಕೂಡ ಇದ್ದರು. ಕುಡಿಯೋ ನೀರಿನ ಸವಲತ್ತು ಏನೇನು ಇರಲಿಲ್ಲ. ಆ ಸಂದರ್ಭದಲ್ಲಿ ಯಾವುದೇ ರೀತಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲದಾಗೆ ಎಚ್ ಕೆ ಪಾಟೀಲ್ ಸಾಹೇಬರು ಇಲ್ಲಿ 68 ಕೋಟಿ ರೂಪಾಯಿಗಳ ಅನುದಾನವನ್ನು RDPR ದಿಂದ ಕೊಡುಗೆಯನ್ನು ಕೊಟ್ಟಿದ್ದರು. ಮುಜರಾಯಿಂದ 40 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದರು. ಪ್ರವಾಸೋದ್ಯಮದಿಂದ 21 ಕೋಟಿ ರೂಪಾಯಿಯನ್ನು ನೀಡಿದರು. KRDCL PWDಯಿಂದ 18 ಕೋಟಿ ರೂಪಾಯಿ ಒಂದು ಬೈಪಾಸ್ನ ಬ್ರಿಡ್ಜ್ ಅನ್ನು ಕೂಡ ಮಾಡಿದ್ದು 2013ರಿಂದ 18ರ ಅವಧಿಯಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಉದ್ದೇಶ ಇಷ್ಟೇ. ಈಗಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಈ ದೇವಸ್ಥಾನವನ್ನು ಪ್ರವಾಸೋದ್ಯಮ ಪ್ರಾಧಿಕಾರ ಮತ್ತು ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿದ್ದು
ಆ ದೇವಿ ಸಾಕ್ಷಾತ್ ಇವರು ನಿಜವಾದ ಮಗ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇನ್ನೂ ಅನೇಕ ವಿಷಯಗಳನ್ನ ಹೇಳೋದಿತ್ತು, ಆದರೆ ಸಮಯದ ಅಭಾವ ಇರುವುದರಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇನ್ನೂ ಅನೇಕ ನಮ್ಮ ಸಚಿವರುಗಳು ಮಾತನಾಡೋರಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಸವದತ್ತಿಯಲ್ಲ ನನಗೆ ಇನ್ನೊಂದು ಅದೃಷ್ಟ ಏನಂತಂದರೆ, ಇವತ್ತು ನಾವು ಶಾಸಕರಾಗಿ 1.5 ವರ್ಷ ಆದರೂ ಕೂಡ ಈ ಕ್ಷೇತ್ರದಲ್ಲಿರತಕ್ಕಂಥ ಜನರು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಅದು ನನ್ನ ಅದೃಷ್ಟ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇನ್ನೂ ನಮ್ಮ ಈ ಮಂತ್ರಿಮಂಡಲದಲ್ಲಿರತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಕೂಡ ನಮಗೆ ಸಾಕಷ್ಟು ಸಹಕಾರವನ್ನು ನೀಡಿ ಈ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ಒಂದೇ ಒಂದು ಮಾತು, ಇವತ್ತು ನಮ್ಮ ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಬಜೆಟ್ನಲ್ಲಿ ಅಭಿವೃದ್ಧಿಗಾಗಿ ಉಲ್ಲೇಖವನ್ನು ಮಾಡಿದಂಥ ಏಕೈಕ ಮುಖ್ಯಮಂತ್ರಿ ಯಾರಾದಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದಿಷ್ಟು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಮತ್ತೆ ಕನಸು ಇವತ್ತು ಯಲ್ಲಮ್ಮ ದೇವಸ್ಥಾನದಲ್ಲಿ ನಡೆಸಾಗಿರುತ್ತೆ, ಭಾಳ ಸಂತೋಷದ ವಿಷಯ. ಯಾವ ಕಾಮಗಾರಿಗಳು ಯಾವ ಸಂದರ್ಭದಲ್ಲಿ ಆಗಿದೆ ಅಂತ ಶಾಸಕರಾದ ವಿಶ್ವಾಸವಿದ್ದವರು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಸುಮಾರು 31 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರುವಂಥ ಕಾಮಗಾರಿಗಳ ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ, ಜೊತೆಗೆ ಭವಿಷ್ಯತ್ತಿನಲ್ಲಿ ಯಲ್ಲಮ್ಮ ದೇವಸ್ಥಾನ ಇನ್ನೂ ಹೆಚ್ಚು ಸೌಲಭ್ಯಗಳ ದೊರೆಯಬೇಕು, ಭಕ್ತಾದಿಗಳಿಗೆ ಹೆಚ್ಚು ಅನುಕೂಲ ಆಗಬೇಕು ದೃಷ್ಟಿಯಿಂದ ಈಗಾಗಲೇ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಈ ಚರ್ಚೆ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ಬರುವಂಥ ಲಕ್ಷಾಂತರ ಜನರಿಗೆ ಮೂಲಭೂತ ಸೌಕರ್ಯನ ಒದಗಿಸಬೇಕು. ಅದು ಉಳ್ಕೊಳ್ಳೋಕ್ಕೆ ಅವಕಾಶಗಳಿರ್ಬೋದು, ಕುಡಿಯುವ ನೀರಿನ ಸೌಲಭ್ಯ ಇರ್ಬೋದು, ಮತ್ತು ಏನು ಯಾವ ಭಕ್ತಾದಿಗಳಿಗೆ ತೊಂದರೆ ಆಗ್ತಾಯಿದೆ ಅದನ್ನು ಸುಲಭವಾಗಿ ದರ್ಶನ ಪಡಲಿಕ್ಕೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ಹಲವಾರು ವಿಚಾರಗಳು ಇವತ್ತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಚರ್ಚೆ ಆಗಿದೆ. ಅದರ ಅನುಗುಣವಾಗಿ ಬರುವಂಥ ದಿನಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಭಾಳ ಒಳ್ಳೆಯ ರೀತಿಯಿಂದ ಇದನ್ನು ಅಭಿವೃದ್ಧಿಪಡಿಸಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನೂ ಹಲವಾರು ಕಾರ್ಯಕ್ರಮ ಮಾಡುವಂಥ ಗುರಿ ನಮ್ಮ ಸರ್ಕಾರದ ಮುಂದಿದೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಬರುವಂಥ ದಿನಗಳಲ್ಲಿ ಎಲ್ಲ ಸೌಕರ್ಯಗಳನ್ನು ಕೊಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತ ನನಗೆ ಹೇಳಲಿಕ್ಕೆ ಅತೀವ ಸಂತೋಷ ಆಗ್ತಾ ಇದೆ. ಬರುವ ದಿನಗಳಲ್ಲಿ ಇನ್ನು ಭಾಳಷ್ಟು ದೇವಾಲಯದ UGD ಇರ್ಬೋದು, ಬೈಪಾಸ್ ಇರ್ಬೋದು, ಇಲ್ಲಿ ಅಂಥ ವಿದ್ಯುತ್ ದೀಪಗಳ ಬಗ್ಗೆ ಗಮನ ಇರ್ಬೋದು, ಹಲವಾರು ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ವಿಶೇಷವಾಗಿ ಕಾಳಜಿ ವಹಿಸಿದೆ. ಸನ್ಮಾನ್ಯ HK ಪಾಟೀಲ್ ಬಂದ ಮೇಲೆ ಇದಕ್ಕೆ ಭಾಳ ವಿಶೇಷ ಗಮನ ಕೊಟ್ಟಿದ್ದು ನಮಗೆ ಭಾಳ ಸಂತೋಷ. ಹಿಂದೆ ಅವರು RDP ಮಂತ್ರಿಗಳಿದ್ದಾಗ ಇಲ್ಲಿ ಸಾಕಷ್ಟು ವಿಶೇಷ ಅನುದಾನವನ್ನು ಕೊಟ್ಟು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈಗ ಅವರು ಪ್ರವಾಸೋದ್ಯಮ ಇಲಾಖೆಯಿಂದ ಇನ್ನೂ ಹಲವಾರು ಯೋಜನೆ ಕನಸವರು ಇದೆ. ಅದನ್ನು ಆದಷ್ಟು ಬೇಗ ಕಾರ್ಯಗತ ಎಲ್ಲರೂ ಕೂಡಿ ಮಾಡೋಣ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರೂ. ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲಾ ಆಡಳಿತ ಹಾಗೂ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಇರಬಹುದು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಅಭಿವೃದ್ಧಿಪಡಿಸಿದಂಥ ವಿವಿಧ ಕಟ್ಟಡಗಳ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ನೀರಾವರಿ ಸಚಿವರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರೆ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರೇ, ಪ್ರವಾಸೋದ್ಯಮ ಸಚಿವರು, ಕಾನೂನು ಮತ್ತು ಸಂಸದೀಯ ಸಚಿವರಾದಂಥ HK ಪಾಟೀಲ್ ಸರ್, ರಾಮಲಿಂಗಾರೆಡ್ಡಿ ಸರ್, ಆತ್ಮೀಯ ಸಹೋದರ ಈ ಭಾಗದ ಜನಪ್ರಿಯ ಶಾಸಕರಾದಂಥ ವಿಶ್ವಾಸ್ ವೈದ್ಯ ಅವರೇ, ರಾಜು ಸೇಠ್ ಅವರೇ, ರಾಜು ಅಣ್ಣ ಕಾಗೆ ಅವರೇ, ಸಹೋದರರಾದಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರೇ, ಲಕ್ಷ್ಮಣರಾವ್ ಚಿಂಗಳೆ ಅವರೇ, ರಾಜು ಸೇಠ್ ಅವರೇ, ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಆಫೀಸರ್ಗಳಿದ್ದಾರೆ, DC ಅವರಿದ್ದಾರೆ, SP ಅವರಿದ್ದಾರೆ, ನಮ್ಮ ಪ್ರವಾಸೋದ್ಯಮ ಇಲಾಖೆ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ತಮಗೆಲ್ಲರಿಗೂ ಕೂಡ ಮತ್ತು ಮಾಧ್ಯಮದ ಎಲ್ಲ ನನ್ನ ಬಂಧು ಬಾಂಧವರೇ,
ಯಾವತ್ತಿದ್ರೂ ಸಿದ್ದರಾಮಯ್ಯ ಸಾಹೇಬ್ರಾಗಲಿ ಅಥವಾ ಅವರು ನಡ್ಕೊಂಡು ಬಂದಂಥ ಒಂದು ರೀತಿ ಏನಪ್ಪ ಅಂತಂದರೆ, ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ. ಕಾಯಕ ಮಾಡ್ತಾರೆ, ಆ ಕಾಯಕದಲ್ಲಿ ಕೈಲಾಸವನ್ನು ನೋಡ್ತಾರೆ, ಫಲಾಫಲವನ್ನು ಜನರ ಮೇಲೆ ಬಿಡ್ತಾರೆ, ಭಗವಂತನ ಮೇಲೆ ಬಿಡ್ತಾರೆ. ಅದಕ್ಕೋಸ್ಕರ 40 ವರ್ಷ ಈ ರಾಜ್ಯದ ಇತಿಹಾಸದಲ್ಲಿ ಧೀಮಂತ ನಾಯಕತ್ವ. ನಿನ್ನೆ ನಾನು ಮೈಸೂರು ದಸರಾಕ್ಕೆ ಹೋಗಿದ್ದೆ. ಕಳೆದ 2-3 ದಿನದಿಂದ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಜಿಲ್ಲೆ, ತವರು ಜಿಲ್ಲೆ, ಭಾಳಷ್ಟು ಆತ್ಮೀಯತೆಯಿಂದ ಇಡೀ ದಸರಾ ಹಬ್ಬವನ್ನು ಆಗಲಿ ಅಥವಾ ಅವರು ಕಳೆದಂಥ ಬಾಲ್ಯ ಜೀವನದ ಸವಿ ನೆನಪುಗಳನ್ನು ಬಹಳಷ್ಟು ಚೆನ್ನಾಗಿ ನನ್ನ ಹತ್ರ ಹಂಚ್ಕೊಂಡ್ರು. ಬಂಧುಗಳೇ, ಒಂದೇ ಒಂದು ಮಾತನ್ನು ಇವತ್ತು ತಾಯಿ ಎಲ್ಲಮ್ಮನ ಈ ಒಂದು ಸ್ಥಾನದಲ್ಲಿ ನಿಂತು ಹೇಳ್ತೀವಿ. ಬಸವಣ್ಣನವರ ಚಿಂತನೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಳವಡಿಸ್ಕೊಂಡಿದ್ದಾರೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರ್ಕ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮಕ್ಕೆ ಮೂಲವಯ್ಯ ಅನ್ನುವಂಥ ಈ ಒಂದು ನುಡಿ ಮುತ್ತಿನ ಮೇಲೆ ಇವತ್ತು ಅವರು ರಾಜಕಾರಣವನ್ನು ಮಾಡ್ತಾರೆ. ಆದರೆ ತಾವೆಲ್ಲ ನೋಡ್ತಾ ಇದ್ದೀರ, ಇತ್ತೀಚಿನ ದಿನದಲ್ಲಿ ಏನು ನಡೆದಿದೆ ಅದೆಲ್ಲ ಈಗ ಅಪ್ರಸ್ತುತ. ನಮ್ಮ ಸರ್ಕಾರ ಕೊಟ್ಟ ಭಾಷೆಯನ್ನು ಉಳಿಸ್ಕೊಳ್ಳುತ್ತೆ. ನಮ್ಮ ಸರ್ಕಾರ, ಅದರಲ್ಲೂ ಪ್ರವಾಸೋದ್ಯಮ ಇಲಾಖೆ ಮಾನ್ಯ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈ ಪ್ರವಾಸೋದ್ಯಮವನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಅವರು ಪ್ರವಾಸೋದ್ಯಮ ಇಲಾಖೆ ಸಚಿವರ ಆದಾಗ್ನಿಂದ ಕೂಡ ಬಹಳಷ್ಟು ಇಂಟ್ರೆಸ್ಟ್ ತಗೊಂಡು, ಕಾಳಜಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗನೇ ಇವತ್ತು ತಾಯಿ ಎಲ್ಲಮ್ಮನ ಒಂದು ಪ್ರಾಧಿಕಾರವನ್ನು, ಒಂದು ಪ್ರಾಧಿಕಾರ ಪ್ರವಾಸೋದ್ಯಮ ಇಲಾಖೆಯಿಂದ, ಇನ್ನೊಂದು ಪ್ರಾಧಿಕಾರ ನಮ್ಮ ಮಾನ್ಯ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ, ಎರಡೂ ಪ್ರಾಧಿಕಾರದ ಮತ್ತು ಜಿಲ್ಲಾ ಆಡಳಿತದ ಒಂದೇ ಒಂದು ಆಸೆ ಏನು ಅಂತಂದರೆ, ಬಹಳಷ್ಟು ದಿನದಿಂದ ಅತ್ಯಂತ ಭಕ್ತರಿಗೆ ಅತ್ಯಂತ ಪ್ರಿಯವಾದಂಥ ಈ ಭಾಗದ ಒಂದು ದೇವಸ್ಥಾನ, ಸುಮಾರು ಕೋಟಿ ಗಂಟ್ಲೆ ಒಂದು ವರ್ಷಕ್ಕೆ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಇಲ್ಲಿಯವರೆಗೆ ಯಾವ ಮಟ್ಟಕ್ಕೆ ಇದರ ಅಭಿವೃದ್ಧಿ ಆಗಬೇಕಾಗಿತ್ತೋ ಆ ಮಟ್ಟಕ್ಕೆ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಕೊರಗು ನಮಗೂ ಇದೆ, ನಿಮಗೂ ಇದೆ. ಆದರೆ ಇವತ್ತು ಆ ಸುದಿನ ಬಂದಿದೆ. ಬಹಳಷ್ಟು ಮೊದಲನೆಯ ಒಂದು ಪ್ರಾಧಿಕಾರದ ಮೀಟಿಂಗ್ ಆಯಿತು, ಒಂದು ಸಭೆ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಸಚಿವರು ಬಹಳಷ್ಟು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಮೊದಲನೇ ಹಂತದಲ್ಲಿ ಈ ಒಂದು ದೇವಸ್ಥಾನದ ಈ ಒಂದು ಭಾಗದ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋದರ ಬಗ್ಗೆ ಬಹಳಷ್ಟು ಕುಲಂಕಷವಾಗಿ ಚರ್ಚೆಯನ್ನು ಮಾಡಿ ಫೇಸ್ ವೈಸ್, ಅಂದರೆ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ ಅಂತ ಹೇಳಿ ಹಂತ ಹಂತವಾಗಿ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಈ ಒಂದು ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಬಹಳಷ್ಟು ಒಂದು ಉತ್ಸುಕತೆಯನ್ನು ಹೊಂದಿದ್ದಾರೆ ಮತ್ತು ಪ್ಲಾನ್ಗಳನ್ನು ಹಾಕ್ಕೊಂಡಿದ್ದಾರೆ. ಬಂಧುಗಳೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಮಂತ್ರಾಲಯದಿಂದ ಸುಮಾರು 10 ಕೋಟಿ ರೂಪಾಯಿಯ ಹಣವನ್ನು ವೆಚ್ಚ ಮಾಡಿ ಇವತ್ತು ಸುಮಾರು 48 ದೇವದಾಸಿಯ ಮಕ್ಕಳಿಗೆ ನಾವು ಇವತ್ತು ಅವರಿಗೆ ಒಂದು ಶಾಪನ್ನು ಕೊಡೋದ್ರ ಮೂಲಕ, ಅಂದರೆ ಅಂಗಡಿಯನ್ನು, ವ್ಯಾಪಾರ ಮಳಿಗೆಗಳನ್ನು ಉದ್ಘಾಟನೆ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಒಂದು ಅತಿಥಿ ಗೃಹವನ್ನು ಕೂಡ ಇವತ್ತು ನಾವು ಲೋಕಾರ್ಪಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ನಾವು ಮಾಡಿದ್ದೀವಿ. ಒಟ್ಟಾರೆ ಹೇಳೋದು ಅಂತಂತಂದರೆ ಈ ಯಲ್ಲಮ್ಮ ದೇವಸ್ಥಾನವನ್ನು, ಯಾಕಂತಂದರೆ ನಾವು ಆದಿಶಕ್ತಿ ಅಂತ ಹೇಳ್ತೀವಿ. ಯಲ್ಲಮ್ಮ ಅಂತಂದರೆ ಬರೀ ಸವದತ್ತಿಗೆ, ಬೆಳಗಾವಿ ಜಿಲ್ಲೆಗೆ, ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ. ಈ ಸೀಮೆಗಳನ್ನು ಮೀರಿ, ಭಾಷೆಗಳನ್ನು ಮೀರಿ, ಗಡಿಯನ್ನು ದಾಟಿ ಈ ಒಂದು ದೇಶಕ್ಕೆ, ವಿಶ್ವಕ್ಕೆ ಪ್ರಸಿದ್ಧಿಯಾದಂಥ ನಮ್ಮ ಯಲ್ಲಮ್ಮ ದೇವಸ್ಥಾನವನ್ನು ಯಾವುದೇ ಎಲ್ಲ ರೀತಿಯಿಂದ ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಇವತ್ತು ಬಹಳಷ್ಟು ವಿಶೇಷವಾಗಿ ಮೀಟಿಂಗನ್ನು ಮಾಡಿ, ಪ್ರಾಧಿಕಾರದ ಪ್ರಥಮ ಸಭೆಯನ್ನು ಮಾಡಿ ಭಾಳಷ್ಟು ಕುಲಂಕಷವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಹಂತ ಹಂತವಾಗಿ ಭಕ್ತರಿಗೆ ಅನುಕೂಲ ಆಗೋ ರೀತಿ, ಈ ಭಾಗದ ಜನರಿಗೆ ಅನುಕೂಲ ಆಗೋ ರೀತಿ, ವ್ಯಾಪಾರಸ್ಥರಿಗೆ ಅನುಕೂಲ ಆಗೋ ರೀತಿ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನುವಂಥ ಭರವಸೆಯನ್ನು ಕೊಟ್ಟು, ಆತ್ಮೀಯ ಸಹೋದರರಾದಂಥ ವಿಶ್ವಾಸ್ ವೈದ್ಯ ಅವರು ಬಹಳಷ್ಟು ಚುರುಕಾಗಿ ಕೆಲಸ ಮಾಡ್ತಾರೆ. ಅವರು ಬೆಂಗಳೂರಿನಲ್ಲೂ ಕೂಡ ಒಂದು ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ. ಬರೀ ಯಾವತ್ತಿದ್ರೂ ಕ್ಷೇತ್ರ ಅಂತ ಓಡಾಡ್ತಾ ಇರ್ತಾರೆ. ಕ್ಷೇತ್ರದ ಬಗ್ಗೆ ಇರುವಂಥ ಅವರ ಕಾಳಜಿ,
ಖಂಡಿತವಾಗ್ಲೂ ತಮಗೇನೇನು ಭಾಷೆಯನ್ನು ಇಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ, ಅಭಿವೃದ್ಧಿಯನ್ನು ಖಂಡಿತವಾಗ್ಲೂ ಅವರಾಗಲಿ ನಾವಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಲ್ಲರೂ ಸೇರಿಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟು ನನ್ನ 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನಿನ್ನೆನೆ ದಸರಾ ಹಬ್ಬ ಆಚರಣೆ ಮಾಡಿದ್ದೀವಿ. ಸವದತ್ತಿ ಕ್ಷೇತ್ರ ಅಂತಂದರೆ ಅತ್ಯಂತ ಆತ್ಮೀಯ ಕ್ಷೇತ್ರ, ನಿಮಗೂ ಎಲ್ಲರಿಗೂ ಗೊತ್ತಿದೆ. ಶುಗರ್ ಫ್ಯಾಕ್ಟ್ರಿಯನ್ನು ಇಲ್ಲಿ ಹಾಕಿ ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತಾ ಇದ್ದೀನಿ. ನೀವು ಎಲ್ಲರೂ ಬಂಗಾರದಂಗೆ ಇರೋಣ ಅಂತ ಹೇಳಿ ಕೇಳ್ಕೊಳ್ತೀನಿ. ಇರೋಣೇನ್ರಿ? ಬಂಗಾರದಂಗೆ ಇರೋಣೇನ್ರಮ್ಮ? ಹರ್ಷ ತರುವಂಥ ದಿವಸನೂ ಹೌದು. ಇದೊಂದು ಐತಿಹಾಸಿಕ ದಿನ ಆಗ್ತದೆ ಅನ್ನುವಂಥ ವಿಶ್ವಾಸವನ್ನು ನಮ್ಮಲ್ಲಿ ಕುದುರಿಸಿರ್ತಕ್ಕಂಥ ಘಟನೆಗಳು, ಸಂದರ್ಭಗಳು, ಸಭೆಗಳು ನಡೆದಿರ್ತಕ್ಕಂಥ ದಿವಸ ಇವತ್ತು. ನಾನು ಮೊಟ್ಟ ಮೊದಲು ಭಾಳ ಮಾತಾಡ್ಬೇಕಂತೈತಿ, ಆದರೆ ಸಮಯ ಭಾಳ ಕಡಿಮೆ ಇದೆ. ಮುಂದೆ ನಾವು ಧಾರವಾಡದ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಬಂಧುಗಳೇ, ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಕರ್ನಾಟಕದೊಳಗೆ ಅತಿ ಹೆಚ್ಚು ಜನ ಭಕ್ತರಾಗಲಿ ಪ್ರವಾಸಿಗರಾಗಲಿ ಬರುವಂಥ ಯಾವುದಾದ್ರೂ ಅತಿ ದೊಡ್ಡ ಸಂಖ್ಯೆಯಲ್ಲಿ ಬರುವಂಥ ಸ್ಥಳ ಯಾವುದು ಅಂತೇಳಿ ಕೇಳಿದ್ರೆ ರೇಣುಕಾ ಯಲ್ಲಮ್ಮನ ಸನ್ನಿಧಾನವನ್ನು ಬಿಟ್ಟು ಮತ್ತೊಂದು ಯಾವುದೂ ಹೇಳೋದಕ್ಕೆ ಸಾಧ್ಯ ಇಲ್ಲ. 1,25,00,000ರಿಂದ 1,50,00,000 1.5 ಕೋಟಿವರೆಗೆ ನಮ್ಮ ಯಲ್ಲಮ್ಮನ ಸನ್ನಿಧಾನಕ್ಕೆ ಪ್ರತಿ ವರ್ಷ ಜನ ಬಂದು ಹೋಗ್ತಾರೆ. ಅಂದರೆ ಈ ಪವಿತ್ರ ಸ್ಥಳ ಎಷ್ಟು ಮಹತ್ವದ್ದು ಹಾಗೂ ಎಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಅನ್ನೋದನ್ನು ನೀವೆಲ್ಲರೂ ತೆಗೆದುಕೊಳ್ಬೇಕು. ಬರೀ ಹುಣ್ಣಿಮೆಯೊಳಗೆ ಯಾರು ಇಲ್ಲಿ ಬಂದರೆ ಹೊರಗಿನವರು ಇದ್ರ ಬಗ್ಗೆ ಗೊತ್ತಿಲ್ಲದವ್ರು ಬಂದಾಗ ಇಲ್ಲಿ ಕರ್ಕೊಂಡು ಬಂದ್ರಿ, ಯಾವುದೋ ಹುಣ್ಣಿಗೆ ಕರ್ಕೊಂಬರ್ರಿ, ನೀವು ಸೀಗಿ ಹುಣ್ಣಿಗೆರ ಕರ್ಕೊಂಬರ್ರಿ, ಗೌರಿ ಹುಣ್ಣಿಗೆರ ಕರ್ಕೊಂಬರ್ರಿ, ಹೊಸ್ತನ ಹುಣ್ಣಿಗೆರ ಕರ್ಕೊಂಬರ್ರಿ, ಭರತ್ ಹುಣ್ಣಿಗೆರ ಕರ್ಕೊಂಬರ್ರಿ, ಬಣ್ಣದ ಹುಣ್ಣಿಗೆರ ಕರ್ಕೊಂಬರ್ರಿ. ಅವ್ರಿಗೆ ಆ ಹುಣ್ಣಿಮೆ ದಿವಸ ಇಲ್ಲಿ ಬಂದರು ಅಂದ್ರೆ ದಿಕ್ಕ ತಿಳಿಯಂಗಿಲ್ಲ, ಅವ್ರಿಗೆ ದಿಕ್ಕ ತಿಳಿಯಂಗಿಲ್ಲ. ಎಲ್ಲಿ ನೋಡ್ತೀರ ಅಲ್ಲಿ ಜನಸಾಗರವನ್ನು ನೋಡ್ತೇವೆ ನಾವು. ಈ ಹುಣ್ಣಿಮೆ ಕಾಲದೊಳಗೆ ಅತಿ ದೊಡ್ಡ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಪವಿತ್ರ ಸ್ಥಳ ಈ ಯಲ್ಲಮ್ಮನ ಕ್ಷೇತ್ರ. ಬಂಧುಗಳೇ, ಆದರೆ ನಮಗೂ ಒಮ್ಮೊಮ್ಮೆ ನೋವು ಆಕೈತಿ. ನಾವು 40 ವರ್ಷ ರಾಜಕಾರಣದಲ್ಲಿದ್ದೀವಿ. ಸ್ವಾತಂತ್ರ್ಯ ಬಂದು 75 ವರ್ಷ ದಾಟಿ ಹೋಗ್ಯದ. ಆದರೂ ನಾವು ಯಲ್ಲಮ್ಮನ ಸನ್ನಿಧಾನದೊಳಗೆ ಬರ್ತಕ್ಕಂಥ ಭಕ್ತರಿಗೆ, ಪ್ರವಾಸಿಗರಿಗೆ ಕನಿಷ್ಠ ಸೌಲಭ್ಯ ಸಹಿತ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೆಂಗಿತ್ತು ಅದರೊಳಗೆ ನೀವು ಹಂಗೆ ಹ್ಞೂ ಅಂತಿದ್ರಿ, ಸಹಕರಿಸ್ತಿದ್ರಿ, ಯಲ್ಲಮ್ಮನ ಆಶೀರ್ವಾದ ತೊಗೊಂಡು ಮತ್ತೆ ವಾಪಸ್ ಹೋಗ್ತಿದ್ರಿ, ನಡ್ಕೊಂಡು ಬಂದಿತ್ತು. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ 2 ಪ್ರಾಧಿಕಾರ, ಒಂದು ದೇವಸ್ಥಾನದ ಪ್ರಾಧಿಕಾರ ಹಾಗೂ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿರ್ತಕ್ಕಂಥದ್ದು, ಇನ್ನೊಂದು ಪ್ರವಾಸೋದ್ಯಮದ ಮಂಡಳಿ, ಅದಕ್ಕೆ ಮುಖ್ಯಮಂತ್ರಿಗಳು ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಈ 2 ಮಂಡಳಿ ಹಾಗೂ ಪ್ರಾಧಿಕಾರವನ್ನು ಇವತ್ತು ಪ್ರಥಮ ಸಭೆ ನಡೆಸೋದ್ರ ಮೂಲಕ ಅವುಗಳ ಉದ್ಘಾಟನೆ ಮಾಡಿದರು. ಆ ಉದ್ಘಾಟನಾ ಸಮಾರಂಭದೊಳಗೆ, ಆ ಪ್ರಥಮ ಸಭೆಯೊಳಗೆ ಭಾಳ ದೊಡ್ಡ ದೊಡ್ಡ ನಿರ್ಣಯಗಳನ್ನು ಕೈಗೊಂಡಿವಿ ನಾವು. ಅದನ್ನು ನಾನು ಇವತ್ತು ನಿಮ್ಮೆದುರಿಗೆ ಹೇಳಲೇಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಸೂಚನೆ, ಮಾರ್ಗದರ್ಶನ, ಉಪಮುಖ್ಯಮಂತ್ರಿಗಳ ಒಂದು ವಿಶೇಷ ಕಳಕಳಿಯಿಂದ ನಾವು ಇವತ್ತು ಏನು ನಿರ್ಣಯ ಮಾಡಿದ್ವಿ ಅಂದರೆ, ನಮಗೇನು ಮಾರ್ಗದರ್ಶನ ಬಂತು ಅಂದ್ರೆ, ಇನ್ನು 2 ವರ್ಷದಾಗ ನೀವು ಮಂಡಳಿಯವರು, ಯಲ್ಲಮ್ಮ ತಾಯಿಯ ದೇವಸ್ಥಾನದ ಪ್ರಾಧಿಕಾರದವರು 2 ವರ್ಷದಾಗ ಕನಿಷ್ಠ ಒಂದು 6,000 ಜನರು ಉಳ್ಕೊಳಕ್ಕೆ ಬರುವಂಗೆ ಹೊಸದಾಗಿ ಡಾರ್ಮೆಟ್ರಿ ಕಟ್ಟಬೇಕು, ಇಲ್ಲ ಕೋಣೆ ಕಟ್ಟಬೇಕು ಅನ್ನುವಂಥ
ಒಂದು ನಿರ್ದೇಶನ, ನೀರು, ಶೌಚಾಲಯ, ರಸ್ತೆ ಇವು ಯಾವಕ್ಕೂ ಕೊರತೆ ಆಗದಂಗೆ ನೀವು ಅವನ್ನ ಸೃಷ್ಟಿ ಮಾಡೋ ಕೆಲಸ ಪ್ರಾರಂಭ ಮಾಡಿರಿ. ನಿಮಗೆ ಭಾಳ ಸಂತೋಷ ಆಗುತ್ತೆ. ತಪ್ಪು ಬೇರೆ ಯಾರ್ದೂ ಇಲ್ಲ, ತಪ್ಪು ನಾವು ಯಾರಿಂದ ನಿರ್ವಹಣೆ ಮಾಡ್ತಾ ಇದ್ವಿ. ಯಾವಾಗ ನಮ್ಮ ಕಾಲಿದ್ದು ಆವಾಗ ನಿರ್ವಹಣೆ ಏನು ಮಾಡಿದ್ವಿ, ನಮ್ಮ ತಪ್ಪಿನಿಂದಾಗಿ. ಈ ತಾಯಿ ಎಲ್ಲಮ್ಮನ ದರ್ಶನವನ್ನು ಮಾಡಿ ಎಲ್ಲರಿಗೂ ರಕ್ಷಣೆ ಮಾಡುವಂಥ ಅಮ್ಮ ಎಲ್ಲಮ್ಮ ಆ ಕೋಟೆಯ ಸುಮಾರು ಕೋಟ್ಯಾಂತರ ಭಕ್ತರಿಗೆ ಏನು ಇಲ್ಲಿ ಅವರ ಪ್ರಾರ್ಥನೆಗೆ ದೇವಸ್ಥಾನಕ್ಕೆ ಏಂತಕ್ಕೆ ನೀವು ಬರ್ತೀರಿ, ತಮ್ಮಲ್ಲಿರುವಂಥ ಕಷ್ಟ ಸುಖ ದುಃಖ ದುಮಾನಗಳನ್ನು ದೂರ ಮಾಡುವ ತಾಯಿ ಅಂತ ಹೇಳಲಿಕ್ಕೆ ಬರ್ತೇವೆ. ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ. ಹಂಗೆ ಈ ದೇವಿಗೆ ಬಂದು ತಮ್ಮ ದುಃಖವನ್ನು ಹೇಳಲಿಕ್ಕೆ ಹೇಳ್ಕೊಂಡು ತಮ್ಮ ಕಷ್ಟ ಹೇಳ್ಕೊಳ್ಳಿಕ್ಕೆ ಬರ್ತೀರಿ. ಹಂಗೆ ಇವತ್ತು ನಾವೆಲ್ಲ ಬಂದು ನೀವೆಲ್ಲ ಬಂದು ಇಂಥ ದೇವಿಗೆ ಬಂದು ಪ್ರಾರ್ಥನೆ ಮಾಡುವಂಥ ಅವಕಾಶನ ನಮಗೆ ಇವತ್ತು ಮಾಡಿಕೊಟ್ಟಿದ್ದಾರಲ್ಲ, ಇದು ನಮ್ಮ ಭಾಗ್ಯ ನಮ್ಮ ಭಾಗ್ಯ ನಮ್ಮ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. H.K. ಪಾಟೀಲ್ರು ನನ್ನನ್ನು ಫೋನ್ ಮಾಡಿ ನೀವು ಬರಬೇಕು ಅಂತ ಕರೆದ್ರು. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಅದೃಷ್ಟವಂತರೆಂದರೆ ಅವಕಾಶ ಪಡೆಯೋರಲ್ಲವಂತೆ, ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸುವವರು ಅಂತೇಳಿ. ಹಂಗೆ ಇವತ್ತು ಮುಖ್ಯಮಂತ್ರಿಗಳು ಅವರಿಗೆ ಈ ಟೂರಿಸಂ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದೇನು ನಿಮಗೆ ಈ ಪ್ರಾಧಿಕಾರ ಮಾಡಬೇಕಾದಂಥ ಅವಶ್ಯಕತೆ ಏನಿರಲಿಲ್ಲ, ಯಾರು ಕೇಳಿರಲಿಲ್ಲ, ನೀವು ಯಾರು ಕೇಳಿರಲಿಲ್ಲ. ಇದೊಂದು ಮುಜರಾಯಿ ಇಲಾಖೆಯಿಂದ ತಂದು ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಇದೊಂದು ಸ್ವರೂಪ ಕೊಡಬೇಕು, ಈ ಸ್ವರೂಪದಲ್ಲಿ ಒಂದು ವಿಶೇಷವಾಗಿ ಶಕ್ತಿ ಕೊಡಬೇಕು, ಸರ್ಕಾರದ ಒಂದು ಭಾಗ ಆಗಬೇಕಿದು, ಸಾರ್ವಜನಿಕರ ಭಾಗ ಆಗಬೇಕಿದು, ಭಕ್ತರ ಒಂದು ಭಾವನೆಗೆ ಇದೊಂದು ಪೀಠ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೊಂದು ಸ್ವರೂಪವನ್ನು ಕೊಟ್ಟಿದ್ದಾರೆ. ನಾವು ಈಗ ತಾನೇ ನಾವೆಲ್ಲ ಅಧಿಕಾರಿಗಳು ಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆದಿಯಾಗಿ ಶಾಸಕರು ನಾವೆಲ್ಲ ಸೇರಿ, ನಿಮ್ಮ ಸ್ಥಳೀಯ ಶಾಸಕರು ವಿಶ್ವಾಸ ಇದೆಯಾ ಅವರೆಲ್ಲ ಸೇರಿ ಏನು ಮಾಡ್ಬೋದು ಈ ಭಾಗಕ್ಕೆ ಈ ದೇವಸ್ಥಾನಕ್ಕೆ ಅಂತೇಳಿ ಚರ್ಚೆ ಮಾಡಿದ್ದೇವೆ. ಅಭಿವೃದ್ಧಿ ವಿಚಾರದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಗೆ ಗೊತ್ತಿದೆ, ಈ ದೇವಿಗೆ ಎಲ್ಲ ಬಡವರು ಜಾಸ್ತಿ ಅಂತೇಳಿ ನಮಗೆ ಅರಿವಿದೆ. ಆ ಬಡವರಿಗೆ ಯಾವ ರೀತಿ ನಾವು ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದು ನಾವೆಲ್ಲ ಅರ್ಥಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸಿದ್ದೇವೆ. ಅದಕ್ಕೆ H.K. ಪಾಟೀಲ್ರವರು ಈಗಾಗಲೇ ಅವರ ಇಲಾಖೆಯ ವತಿಯಿಂದ ಪ್ರವಾಸ ಕೇಂದ್ರ ಆಗಿ ಪರಿವರ್ತನೆ ಆಗಬೇಕು, ಧಾರ್ಮಿಕದ ಜೊತೆಯಲ್ಲಿ ಪ್ರವಾಸ ಇವೆರಡೂ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೊಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ. ನಮ್ಮ ರಾಮಲಿಂಗಾರೆಡ್ಡಿಯವರು ಇದ್ದಾರೆ, ಅವರಿಗೆ ಮುಜರಾಯಿ ಇಲಾಖೆ ಕೂಡ ಒಂದು ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅವರು ಒಂದು ಇತಿಹಾಸ ಪುಟಕ್ಕೆ ಸೇರುವಂಥ ಒಂದು ಶಾಸನವನ್ನೇ ತಂದಿದ್ದಾರೆ. ಪಾಪ BJP ನನ್ನ ಸ್ನೇಹಿತರುಗಳು ದೇವರು ಧರ್ಮ ಅಂದರೆ ಅವರ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ ಕೆಲವು ಮಾತುಗಳನ್ನು ಹೇಳ್ತಾ ಇರ್ತೇನೆ. ಅವರು ಯಾವಾಗಲೂ ಕೂಡ ಧರ್ಮದಲ್ಲಿ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ಮುಜರಾಯಿ ಇಲಾಖೆ ಇವತ್ತು ಬಂದದ್ದಲ್ಲ, ವರ್ಷಾನುಗಟ್ಲೆಯಿಂದ ನಿನ್ನೆ 414ನೇ ದಸರಾವನ್ನು ನಾವು ಆಚರಣೆ ಮಾಡಿ ನಾವು ಬಂದಿದ್ದೇವೆ. ಧರ್ಮ ಯಾರೊಬ್ಬ ಸೊತ್ತು ಅಲ್ಲ, ಯಾವುದೇ ಧರ್ಮ ಆಗಲಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮಲು. ಯಾರ ಆಸ್ತಿ ಅಲ್ಲ ಧರ್ಮ, ನಿಮ್ಮ ವೈಯಕ್ತಿಕವಾದ ವಿಚಾರ. ಯಾವ ಧರ್ಮ ಬೇಕಾದ್ರೂ ನೀವು ಆಚರಣೆ ಮಾಡ್ಬೋದು, ಯಾವ ದೇವರನ್ನು ನೀವು ಆಚರಣೆ ಮಾಡ್ಬೋದು. ಇಷ್ಟು ಭಕ್ತಿ ಸಾಗರ ಇಲ್ಲಿ ಸೇರ್ತಾ ಇದೆ, ಕೋಟಿ ಜನ ಬರ್ತಾ ಇದ್ದಾರೆ ಅಂತಂದರೆ ನಂಬಿಕೆ. ಈ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಿಮಗೆ ನಮಗೆಲ್ಲರೂ ಕೂಡ ಈ ದೇವಿಗೆ ಬಂದು
ನಾವು ಸಮರ್ಪಿಸ್ಕೊಂಡ್ರೆ ನಮಗೆ ಮನಸ್ಸಿನಲ್ಲಿ ಏನು ಒಂದು ಭಾವನೆ ಇದೆ, ಆ ಭಾವನೆ ನಾವು ಏನು ಕೇಳ್ಕೊಳ್ತಾ ಇದ್ದೀವಿ, ಆ ಸಮಸ್ಯೆ ನಮಗೆ ಬಗೆಹರಿತದೆ. ಕೊನೆಗೆ ಏನಿಲ್ಲ ಅಂದ್ರೂ ಕೂಡ ನಮ್ಮ ಬದುಕಿನಲ್ಲಿ ನೆಮ್ಮದಿ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ನೂರಾರು ಕಿಲೋಮೀಟ್ರಿಂದ ಸಾವಿರಾರು ಕಿಲೋಮೀಟ್ರಿಂದ ಚಕ್ಡಿಲೂ ಬರ್ತಾರೆ, ನಡ್ಕೊಂಡು ಬರ್ತಾರೆ, ಓಡೋಡಿ ಬರ್ತಾರೆ, ಬಸ್ಸಲ್ಲೂ ಬರ್ತಾರೆ. ಇವತ್ತು ನಮ್ಮ ಸರ್ಕಾರ, ನಾನು ಸಿದ್ದರಾಮಯ್ಯನವರಿಬ್ಬರು ಸೇರಿ ತಾಯಿ ಚಾಮುಂಡಿ ಬೆಟ್ಟಿಗೆ ಹೋಗಿ ಆ ದೇವಿಗೆ ಪ್ರಾರ್ಥನೆ ಮಾಡಿದವು. ಈ ದುರ್ಗೆ, ಈ ರೇಣುಕಾದೇವಿ ಪ್ರತಿಮೆ ಚಾಮುಂಡಿ, ಪಾರ್ವತಿ ಮತ್ತೊಂದು ಹೆಸರು, ಆ ರೇಣುಕಾ ಎಲ್ಲ ದುರ್ಗಾದೇವಿಗಳು. ಹೋಗಿ ನಾವು 2,000 ರೂಪಾಯಿ ಹಣನ 5 ವರ್ಷದ್ದು ಇಟ್ಟುಬಿಟ್ಟು ಆ ಪ್ರಾರ್ಥನೆ ಮಾಡಿದವು. ನಮಗೆ ಈ ಒಂದು 5 ಗ್ಯಾರಂಟಿಗಳನ್ನು ನಾವೇನಿಟ್ಟಿದ್ದೇವೆ, ಏನು ಜನರಿಗೆ ಏನು ಮಾತು ಕೊಟ್ಟಿದ್ದೇವೆ, ಈ 5 ಗ್ಯಾರಂಟಿಗಳನ್ನು ಏನಿಟ್ಟಿದ್ದೇವೆ, ಆ ಗ್ಯಾರಂಟಿಯನ್ನು ನಡೆಸ್ಕೊಂಡು ಕೊಡುವಂಥ ಶಕ್ತಿ ಆ ತಾಯಿ ಕೊಡಮ್ಮ ಅಂತೇಳಿ ಚಾಮುಂಡಿಗೆ ಕೇಳ್ಕೊಂಡು ಆ ತಾಯಿ ಕೊಟ್ಟರು. ಎಲ್ಲ ಹೆಣ್ಮಕ್ಳಿದ್ದೀರಿ, ನೀವು ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರೋ, ನಿಮ್ಮ ನೆಂಟರ ಮನೆಗೆ ಹೋಗ್ತಾ ಇದ್ದೀರೋ, ನಿಮ್ಮ ಮಕ್ಕಳ ಮನೆಗೆ ಹೋಗ್ತಾ ಇದ್ದೀರೋ, ಬೀಗರ ಮನೆಗೆ ಹೋಗ್ತಾ ಇದ್ದೀರೋ, ದೇವಾಲಯಕ್ಕೆ ಹೋಗ್ತಾ ಇದ್ದೀರೋ, ಎಲ್ಲಿಗೆ ಹೋಗ್ತಾ ಇದ್ದೀರೋ, ಇವತ್ತು ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ನೀವು ಪ್ರಯಾಣ ಮಾಡ್ತಾ ಇದ್ದೀರೋ ಇಲ್ವೋ? ಪ್ರಯಾಣ ಮಾಡ್ತಾ ಇದ್ದೀರಿ. ನಿಮ್ಮ ಮನೆಯಲ್ಲಿ ಉಚಿತವಾದಂಥ ಬೆಳಕು 200 ಯೂನಿಟ್ ವರೆಗೂ ಉಚಿತವಾಗಿ ಬೆಳಕು ಬರ್ತಾ ಇದೆಯೋ ಇಲ್ಲೋ? ಫ್ರೀ ಕರೆಂಟ್ ಬರ್ತಾ ಇದೆಯೋ ಇಲ್ಲೋ? ಎಲ್ಲರೂ ಕೂಡ 10 kg ಅಕ್ಕಿಯನ್ನ ಕೊಡ್ತಾ ಇದೀವೋ ಇಲ್ಲೋ? ಎಲ್ಲರಿಗೂ ಕೂಡ 2,000 ಅಕ್ಕಿ ಗೃಹಲಕ್ಷ್ಮಿ ಹಣ 1 ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು. ಆದರೆ ಕಳೆದ 1 ವರ್ಷ 6 ತಿಂಗಳಿಂದ ಎಲ್ಲರಿಗೂ ಕೂಡ ಆ ತಾಯಂದಿರು, ನಾನು ನೋಡಿದ್ದೇನೆ, ನಿಮ್ಮ ಜಿಲ್ಲೆ ಎಷ್ಟೋ ಜನ ಹೆಣ್ಣುಮಕ್ಕಳು, ನಾನು ಫ್ರಿಡ್ಜ್ ತಗೊಂಡು, ನಾವು ಚಿನ್ನ ಮಾಡಿಸ್ಕೊಂಡು, ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋ, ನಾವು ಪ್ರವಾಸಕ್ಕೆ ಹೋಗಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ, ನೀವು ಈ ಶಕ್ತಿ ಯೋಜನೆ ತಂದ ಮೇಲೆ ಆ ಹೆಣ್ಮಕ್ಳಿಗೆ 2,000 ಕೊಟ್ಟ ಮೇಲೆ ನಮ್ಮ ಧರ್ಮಸ್ಥಳಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಬರ್ತಾ ಇದ್ದಾರೆ, ನಮ್ಮ ಹುಂಡಿಗೂ ಕೂಡ ಹೆಚ್ಚಿಗೆ ದಾನ ಮಾಡ್ತಾ ಇದ್ದಾರೆ, ಹಣ ವಹಿವಾಟು ಕೂಡ ಹೆಚ್ಚಿಗೆ ಆಗ್ತಾ ಇದೆ ಅಂತೇಳಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಈ ಬಡವರಿಗೋಸ್ಕರ ನೀವೆಲ್ಲರೂ ಕೂಡ ಬಹಳ ಹೊತ್ತಿನಿಂದ ಕಾದಿದ್ದೀರಿ. ಮತ್ತೆ ಧಾರವಾಡದಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ಎಚ್ ಕೆ ಪಾಟೀಲರು ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ನಾನು ಬೆಂಗಳೂರಿಗೆ ಹೋಗಬೇಕು. ಹಾಗಾಗಿ ಕಾರ್ಯಕ್ರಮದ ಉದ್ದೇಶ ಈ ರೇಣುಕಾ ಯಲ್ಲಮ್ಮ ದೇವಿ ಈ ಕ್ಷೇತ್ರ ಪುಣ್ಯಕ್ಷೇತ್ರ ಇದೆಯಲ್ಲ, ಈ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇವತ್ತು ನಾವು ಬಂದ ಮೇಲೆ ರೇಣುಕಾ ಯಲ್ಲಮ್ಮ ದೇವಿಯವರ ದರ್ಶನವನ್ನು ಮಾಡಿದ್ದೀವಿ. ಆ ದರ್ಶನ ಆದಮೇಲೆ 2 ಸಮಿತಿಗಳ ಸಭೆಗಳನ್ನು ಮಾಡಿದ್ದೇವೆ. ಒಂದು ಪ್ರವಾಸೋದ್ಯಮ ಮಂಡಳಿ, ಅದರ ಅಧ್ಯಕ್ಷರು ಎಚ್ ಕೆ ಪಾಟೀಲ್. ಇನ್ನೊಂದು ರೇಣುಕಾ ಯಲ್ಲಮ್ಮ ದೇವಿ ಪ್ರಾಧಿಕಾರ, ಅದರ ಅಧ್ಯಕ್ಷರು ರಾಮಲಿಂಗಾರೆಡ್ಡಿಯವರು. 2 ಸಭೆಗಳನ್ನು ಮಾಡಿ ಮುಖ್ಯವಾಗಿ ಈ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು, ಪ್ರವಾಸೋದ್ಯಮ ಮಂಡಳಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ.
ಈ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಬರ್ತಾರೆ. ನಮಗೆ HK ಪಾಟೀಲ್ ಹೇಳಿದರು, ಸುಮಾರು 1.5 ಕೋಟಿಗೂ ಹೆಚ್ಚು ಭಕ್ತಾದಿಗಳು ಒಂದು ವರ್ಷಕ್ಕೆ ಬರ್ತಾರೆ. ಅವರಿಗೆ ಈ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳು ಕಡಿಮೆ ಇದ್ದಾವೆ. ಆದರೆ ಜಾಗ ಇದೆ. 1087 ಎಕರೆ ಜಮೀನಿದೆ ಅಂತ ಹೇಳಿದ್ರು. ಇಷ್ಟೆಲ್ಲ ಜಾಗ ಇದ್ರೂ ಕೂಡ ಇದಕ್ಕೆ ಭಕ್ತಾದಿಗಳು ಬಹಳ ಜನ ದೇವಿ ದರ್ಶನಕ್ಕೆ ಬರ್ತಾ ಇದ್ರೂ ಕೂಡ ಆ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ಮಾಡಬೇಕು ಅಂತೇಳಿ ಇವತ್ತು ಕೆಲವು ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಒಂದು ಡಾರ್ಮೆಂಟ್ರಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ವಾಣಿಜ್ಯ ಮಳಿಗೆಗಳನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ. ಇದು ಒಂದು ಪುರಾತನ ಪೌರಾಣಿಕ ಪ್ರಸಿದ್ಧವಾದಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ವಿಶೇಷವಾಗಿ ರೈತಾಪಿ ವರ್ಗದ ಜನ ಹೆಚ್ಚಾಗಿ ಬರ್ತಾರೆ. ಕರ್ನಾಟಕದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ತಮಿಳುನಾಡಿನಿಂದ ಬರ್ತಾರೆ, ಗೋವಾದಿಂದ ಬರ್ತಾರೆ. ಹೀಗೆ ಭಕ್ತಾದಿಗಳು ಬಹಳ ಜನ ಬರ್ತಾರೆ. ವಿಶೇಷವಾಗಿ ಹುಣ್ಣಿಮೆ ದಿನ ಇದೆಯಲ್ಲ, ಅವತ್ತು ಬಹಳ ಜನ ಭಕ್ತರು ಬರ್ತಾರೆ. 10 ಲಕ್ಷಕ್ಕೂ ಹೆಚ್ಚು ಜನ ಹುಣ್ಣಿಮೆ ದಿನಗಳಲ್ಲಿ ಭಕ್ತರು ಬರ್ತಾರೆ. ಎಲ್ಲಿ ಉಳ್ಕೋಬೇಕು ಪಾಪ ಅವರು? ನನಗೆ ಗೊತ್ತಿರೋ ಮಟ್ಟಿಗೆ ಹೆಚ್ಚಾಗಿ ಎತ್ತಿನ ಗಾಡಿ, ನಿಮ್ಮ ಕಡೆ ಚಕ್ಕಡಿ ಅಂತೀರಲ್ವಾ, ನಮ್ಮ ಕಡೆ ಎತ್ತಿನ ಗಾಡಿ ಅಂತೀವಿ. ಆ ಚಕ್ಕಡಿ ಕಟ್ಕೊಂಡು ಬರ್ತಾರೆ. ಆ ಚಕ್ಕಡಿನಲ್ಲೇ ಉಳ್ಕೋತಾರೆ. ಅಲ್ಲೇ ಅಡುಗೆ ಮಾಡ್ಕೊಳ್ಳೋದು, ಅಲ್ಲೇ ಉಳ್ಕೊಳ್ಳೋದು, ಮಾಡ್ತಾರೆ. ಅದಕ್ಕೆ ಒಂದು ಕನಿಷ್ಠ ಪಕ್ಷ ಒಂದು 7-8 ಸಾವಿರ ಜನರಿಗಾದರೂ ಕೂಡ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಕುಡಿಯೋ ನೀರನ್ನು ಮಾಡಿಕೊಡ್ಬೇಕು, ಟಾಯ್ಲೆಟ್ಗಳನ್ನು ಮಾಡಿಕೊಡ್ಬೇಕು, ಜೊತೆಗೆ ಚೊಕ್ಕಟವಾಗಿ ಇಡಬೇಕು. ಯಾಕಂದರೆ ರೋಗ ರುಜಿನಗಳು ಬರಬಾರ್ದು. ಎಲ್ಲಿ ಜಾಸ್ತಿ ಜನ ಸೇರ್ತಾರೆ ಅಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗ್ತವೆ. ಅದಕ್ಕೋಸ್ಕರ ಮಾಡಬಾರ್ದು. ನಾನು ಅದಕ್ಕೆ ಹೇಳಿದೆ ಅಧಿಕಾರಿಗಳಿಗೆ, ಈ ಉದ್ದೇಶ ಪ್ರಾಧಿಕಾರ ಆಗಿರ್ತಕ್ಕಂಥದ್ದು ಮಂಡಳಿ ಪ್ರವಾಸೋದ್ಯಮ ಕೇಂದ್ರ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು, ಇವೆಲ್ಲ ಮಾಡಬೇಕು, ಮಾಡೋಣ. ಹೆಚ್ಚು ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಮಾಡೋಣ. ಭಕ್ತಾದಿಗಳನ್ನು ಹೆಚ್ಚು ಜನ ಆಕರ್ಷಣೆ ಮಾಡಬೇಕು, ಹೆಚ್ಚು ಭಕ್ತಾದಿಗಳನ್ನು ಆಕರ್ಷಣೆ ಮಾಡಬೇಕು, ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು. ಇವೆಲ್ಲನೂ ಕೂಡ ಮಾಡೋಣ. ಆದರೆ ಜನರ ಕೋಆಪರೇಷನು ಕೂಡ ಇರಬೇಕಾಗ್ತದೆ ಅಲ್ವಾ? ಈಗ ನಾವು ಬದಲಾವಣೆ ಮಾಡಲಿಕ್ಕೆ ಹೊರಟಾಗ ಬದಲಾವಣೆಗೆ ಜನರ ಕೋಆಪರೇಷನ್ ಇರಬೇಕಲ್ಲ. ಜನರ ಸಹಕಾರ ಅತ್ಯಂತ ಅವಶ್ಯ. ಅದಕ್ಕೆ ಭಕ್ತಾದಿಗಳಲ್ಲಿ ಮತ್ತು ಈ ಕ್ಷೇತ್ರದ ಜನರಲ್ಲಿ ಮತ್ತು ಈ ಭಾಗದ ಈ ಪುಣ್ಯಕ್ಷೇತ್ರಕ್ಕೆ ಬರ್ತಕ್ಕಂಥ ಎಲ್ಲ ಜನರಲ್ಲಿ ಮನವಿ ಏನಪ್ಪ ಮಾಡ್ತೀನಿ ಅಂತಂದರೆ, ನೀವು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಒಂದು. ಎರಡನೇದು, ಈಗ ಮಳಿಗೆಗಳು ಮಾಡಿದ್ದೀವಿ. ಆ ಮಳಿಗೆಗಳನ್ನ ಉಪಯೋಗಿಸ್ಕೋಬೇಕಾಗ್ತದೆ. ಯಾಕಂದರೆ ಜನರು ಹೊರಗಡೆಯಿಂದ ಬರ್ತಾರೆ. ಹೊರಗಡೆಯಿಂದ ಬಂದವರಿಗೆ ಅನುಕೂಲಗಳನ್ನು ಮಾಡಿಕೊಡಬೇಕು. ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು. ಜೊತೆಗೆ ಯಾವ ಕಾರಣಕ್ಕೂ ಕೂಡ
ಕಾನೂನು ಬಾಹಿರವಾಗಿ ಮಳಿಗೆಗಳನ್ನು ಮಾಡ್ಕೊಳ್ಳೋಕೆ ಕೊಡೋದು. ಒಂದು ವೇಳೆ ಕಾನೂನು ಬಾಹಿರವಾಗಿ ಮಳಿಗೆಗಳನ್ನು ಮಾಡ್ಕೊಂಡ್ರೆ ಯಾರೋ ಕಾನೂನು ಬಾಹಿರವಾಗಿ ಮಳಿಗೆಗಳನ್ನು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಬೇರೆ ಕಡೆ ಅವಕಾಶ ಮಾಡ್ಕೊಳ್ಳೋಣ. ಆದರೆ ಕಾನೂನು ಬಾಹಿರವಾಗಿ ಮಾತ್ರ ಮಳಿಗೆಗಳನ್ನು ಮಾಡ್ಕೊಳ್ಳೋಕೆ ಕೂಡುದು. ಇದರಿಂದ ಏನಾಗ್ತದೆ ಅಂತಂದರೆ ಈ ಕ್ಷೇತ್ರನೇ ಕಾನೂನು ಬಾಹಿರ ಆಗ್ಬಿಡ್ತದೆ. ಅದನ್ನು ಮಾಡೋಕ್ಕೆ ಹೋಗಬಾರದು. ಇಷ್ಟೆಲ್ಲ ಮಂಡಳಿಗಳು ಮಾಡಿ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು ಯಾಕೆ? ಇದನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. HK ಪಾಟೀಲರು ಆ ಮೀಟಿಂಗ್ನಲ್ಲೂ ಕೂಡ ಮಾಡಿದ್ರು, ಒಂದು ಮನವಿಯನ್ನು ಇಲ್ಲೂ ಕೂಡ ಮಾಡಿದ್ರು. ಒಂದು ದಾಸೋಹವನ್ನು ಮಾಡಿಕೊಡ್ಬೇಕು. ಕನಿಷ್ಠ ಪಕ್ಷ ಒಂದು 3-4 ಸಾವಿರ ಜನ ಒಟ್ಟಿಗೆ ಊಟ ಮಾಡ್ತಕ್ಕಂಥ ಒಂದು ದಾಸೋಹ ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸರ್ಕಾರ ಮುಂದಿನ ವರ್ಷ 100ಕ್ಕೆ 100 ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಇದರ ಜೊತೆಗೆ PWD ಮಿನಿಸ್ಟ್ರಿಗೆ ಹೇಳಿದ್ದೀನಿ. PWD ಮಿನಿಸ್ಟ್ರು ಕೂಡ ಇಲ್ಲಿ ಅಗತ್ಯವಾದಂಥ ರಸ್ತೆಗಳನ್ನು ಮಾಡಿಕೊಡ್ಬೇಕು ಅಂತೆಲ್ಲ ಹೇಳಿದ್ದೀನಿ. ಅದನ್ನು ಎಸ್ಟಿಮೇಟ್ ಮಾಡಿಸಿ ಮೂಲಭೂತ ಸೌಕರ್ಯಗಳನ್ನು ಏನು ಒದಗಿಸ್ಕೊಡ್ಬೇಕು PWD ಇಲಾಖೆಯಿಂದ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅದನ್ನು ಕೂಡ ಮಾಡಿಕೊಳ್ಳೋಣ. ಜೊತೆಗೆ ಈಗ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇರಬೇಕು ಅಂತ ಅನಿಸುತ್ತೆ. ಯಾಕಂತಂದರೆ ನಾವು ಫ್ರೀ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಹಿಳೆಯರಿಗೆ ಅಲ್ವಾ? ಈ ಎತ್ತಿನ ಗಾಡಿಲೇ ಬರಬೇಕಾಗಿಲ್ಲ. ಬಸ್ಗಳಲ್ಲಿ ಇದರಲ್ಲಿ ಎಂಥದ್ದು ಕಾರ್ಗಳಲ್ಲೇ ಬರಬೇಕಾಗಿಲ್ಲ, ಟ್ರ್ಯಾಕ್ಟರ್ಗಳಲ್ಲೇ ಬರಬೇಕಾಗಿಲ್ಲ, ಟೆಂಪೋಗಳಲ್ಲೇ ಬರಬೇಕಾಗಿಲ್ಲ. ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಹೆಣ್ಮಕ್ಳಿಗೆ ಉಚಿತ ಪ್ರಯಾಣ. ಹೌದಲ್ಲ? ಕೈ ಎತ್ತಿ ಹೆಣ್ಮಕ್ಳೆಲ್ಲೋ ಕಡಿಮೆನಾ? ನಿಮ್ಗೆಲ್ಲರಿಗೂ ಕೂಡ ಫ್ರೀ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು. ಯಾರು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ಕೊಂಡ್ಕೋಬೇಕಾಗಿಲ್ಲ. ಎಷ್ಟು? 300 ಕೋಟಿ 300 ಕೋಟಿ ಸಾರಿಗೆ ಸಚಿವರು ಇಲ್ಲೇ ಇದ್ದಾರೆ. 300 ಕೋಟಿ ಟ್ರಿಪ್ಗಳು. ಈಗ ಟ್ರಿಪ್ ಜನನ 300 ಕೋಟಿ ಮಹಿಳೆಯರು ಈ ಕಾರ್ಯಕ್ರಮವನ್ನು ಜಾರಿಗೆ ಮಾಡಿದ ಮೇಲೆ ಫ್ರೀಯಾಗಿ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ನೀವು ಎಲ್ಲಮ್ಮನ ದೇವಸ್ಥಾನಕ್ಕೂ ಬರ್ಬೋದು, ಧರ್ಮಸ್ಥಳಕ್ಕೂ ಹೋಗ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಹೋಗ್ಬೋದು ಅಲ್ವಾ? ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬೋದು, ತವ್ರ ಮನೆಗಳಿಗೂ ಹೋಗ್ಬೋದು, ಅಕ್ಕ ತಂಗಿರ ಮನೆಗಳಿಗೂ ಹೋಗ್ಬೋದು, ಅಣ್ಣ ತಮ್ಮದಿರ ಮನೆಗಳಿಗೂ ಹೋಗ್ಬೋದು. ಈ ರೀತಿಯಾಗಿ ಯಾವ ಸರ್ಕಾರನೂ ಕೂಡ ಮಾಡಿಕೊಟ್ಟಿರಲಿಲ್ಲ. ನಾವು ಇದನ್ನು ಫ್ರೀಯಾಗಿ ಹೆಣ್ಮಕ್ಳಿಗೆ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಮಾಡಿಕೊಟ್ಟಿದ್ದೀವಿ. ಕಾರಣ ಯಾಕಪ್ಪ ಅಂತಂದರೆ ಇವರು ಪ್ರವಾಸೋದ್ಯಮ ಕೇಂದ್ರಗಳಿಗೆ, ದೇವಸ್ಥಾನಗಳಿಗೆ, ಇತರೆ ಸ್ಥಳಗಳಿಗೆ ಹೋಗಲಿ, ಮತ್ತು ಕಾರ್ಮಿಕರು ಅವರು ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿಕೊಟ್ಟಿರೋದು ಮಹಿಳೆ. ಇಲ್ಲಿವರೆಗೆ 2023 ಜೂನ್ 11ನೇ ತಾರೀಕು ಪ್ರಾರಂಭ ಆಯಿತು ಈ ಕಾರ್ಯಕ್ರಮ. ಇವತ್ತಿನವರೆಗೆ 300 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಹಿಂದೆ ಯಾವೆಲ್ಲರೂ ಮಾಡಿದ್ರಾ? ಏನು BJPಯವರು ಭಾಳ ಧರ್ಮದ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ಭಾಳ ಮಾತಾಡ್ತಾರಲ್ಲ, ಸಂಸ್ಕೃತಿ ಬಗ್ಗೆ, ಸಂಸ್ಕಾರದ ಬಗ್ಗೆ ಭಾಳ ಮಾತಾಡ್ತಾರೆ. ಯಾವತ್ತಾರು ಮಾಡಿದಾರ?
ಆಮೇಲೆ ಇದೊಂದೇ ಪ್ರಾಧಿಕಾರ ಮಾಡಲಿಲ್ಲ, ಯಲ್ಲಮ್ಮ ಟೆಂಪಲ್ಗೆ ಪ್ರಾಧಿಕಾರ ಮಾಡೋದು, ಚಾಮುಂಡೇಶ್ವರಿ ಟೆಂಪಲ್ ಇದೆಯಲ್ಲ ಅದಕ್ಕೆ ಒಂದು ಪ್ರಾಧಿಕಾರ ಮಾಡೋದು, ಹುಲಿಗಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನಲ್ಲಿ ಹುಲಿಗಮ್ಮ ದೇವಸ್ಥಾನ ಇದೆ ಅಲ್ಲಿಗೆ ಒಂದು ಪ್ರಾಧಿಕಾರ ಮಾಡೋದು, ಘಾಟಿ ಸುಬ್ರಹ್ಮಣ್ಯ ಅದಕ್ಕೆ ಪ್ರಾಧಿಕಾರವನ್ನು ಮಾಡ್ದ. ಯಾಕೆ ಮಾಡಿದ್ದೀವಿ ಅಂತಂದರೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೀವಿ. ಈಗ ಸರ್ಕಾರಕ್ಕೆ ಇದಕ್ಕೆ ಯಲ್ಲಮ್ಮ ದೇವಸ್ಥಾನಕ್ಕೆ ಆದಾಯ ಬರ್ತದೆ, ಸರ್ಕಾರನು ಸೇರ್ಕೊಂಡ್ರೆ ಅದರ ಜೊತೆಗೆ ಪ್ರಾಧಿಕಾರದ ಮೂಲಕ ಹೆಚ್ಚು ಕೆಲಸಗಳನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಜನ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ದೇವಸ್ಥಾನ ಇದೆಯಲ್ಲ ಹೆಚ್ಚಾಗಿ ಈ ಕೆಳವರ್ಗದವರೇ ಜಾಸ್ತಿ ಬರೋದು ಈ ದೇವಸ್ಥಾನಕ್ಕೆ, ರೈತರು, ಬಡವರು, ಮಹಿಳೆಯರು ಜಾಸ್ತಿ ಬರೋದು ಅಲ್ವಾ? ಮಹಿಳೆಯರು, ಹೆಣ್ಮಕ್ಳು ಅವರೇ ಜಾಸ್ತಿ ಬರೋದು. ದೇಶ ವಿದೇಶಗಳಿಂದಲೂ ಬರ್ತಾರೆ ಇಲ್ಲಿಗೆ. ಬರೀ ಮಹಾರಾಷ್ಟ್ರ ಕರ್ನಾಟಕ ಅಷ್ಟೇ ಅಲ್ಲ, ದೇಶ ವಿದೇಶಗಳಿಂದ ಕೂಡ ಇಲ್ಲಿಗೆ ಬರ್ತಾರೆ. ಅಂದರೆ ಬಹಳ ಶಕ್ತಿ ದೇವತೆ ಯಲ್ಲಮ್ಮ ತಾಯಿ ಇದಾರಲ್ಲ, ಶಕ್ತಿ ದೇವತೆ ಅಂತೇಳಿ ನಂಬ್ಕೊಂಡಿದ್ದಾರೆ. ಆದರೆ ಯಾವ ದೇವರೂ ಕೂಡ ಕೆಟ್ಟದ್ದು ಮಾಡಿ ಅಂತ ಬಯಸಲ್ಲ, ಎಲ್ಲ ಒಳ್ಳೇದು ಮಾಡಿ ಅಂತ ಬಯಸೋದು, ಎಲ್ಲರೂ ಮನುಷ್ಯರಾಗಿರಿ ಅಂತ ಬಯಸ್ತಾರೆ. ಬಿಜೆಪಿಯವರು ಹೇಳ್ತಾರಲ್ಲ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜ ಒಡೆಯತಕ್ಕಂಥ ಕೆಲಸ ಮಾಡ್ತಾರೆ, ಅದು ಹೇಳೋದಿಲ್ಲ, ಯಾವ ದೇವರು ಹೇಳಲ್ಲ. ಯಾವ ದೇವರು ಕೂಡ ಮನುಷ್ಯನನ್ನ ಪ್ರೀತಿಸಬೇಕು ಅಂತ ಹೇಳ್ತದೆ ಹೊರತು ದ್ವೇಷಿ ಅಂತ ಹೇಳಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ ದೇವರು ಕೂಡ, ಯಾವ ಧರ್ಮನೂ ಕೂಡ ಮನುಷ್ಯನನ್ನ ಪ್ರೀತಿಸಿ ಅಂತ ಹೇಳ್ತಾರೆ. ಈಗ ಬಸವಣ್ಣ ಏನು ಹೇಳಿದ್ದಾರೆ? ಇವನಾರವ ನೆನೆಸದಿರಯ್ಯ, ಇವನ್ ಯಾರಯ್ಯ, ಇವನ್ ಅಂತ ಹೇಳ್ಬಿಡಿಯಪ್ಪ, ಇವ ನಮ್ಮವ ಅಂತ ಹೇಳ್ರಯ್ಯ ಅಂತ ಹೇಳ್ಬಿಟ್ಟಿದ್ದಾನಲ್ವಾ? ಅಲ್ವೇನಯ್ಯ? ಅದನ್ನು ಬಿಟ್ಬಿಟ್ಟು ಅದಕ್ಕೆ ಬಸವಣ್ಣವರನ್ನು ನಾವು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಇಡೀ ಕರ್ನಾಟಕಕ್ಕೆ ಬಸವಣ್ಣವರು ಸಾಂಸ್ಕೃತಿಕ ನಾಯಕರು. ಯಲ್ಲಮ್ಮ ಜಾತಿ ಮಾಡಿ ಅಂತ ಹೇಳಿದಾರ? ಕೆಟ್ಟದ್ದು ಮಾಡಿ ಅಂತ ಹೇಳಿದಾರ? ದ್ವೇಷಿ ಅಂತ ಹೇಳಿದಾರ? ಯಾರೂ ಹೇಳಿಲ್ಲ. ಮತ್ತೆ ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕ ಬೇಡ? ಬಡವರು ಶ್ರೀಮಂತರು ಈ ವ್ಯತ್ಯಾಸ ಬದಲಾವಣೆ ಆಗ್ಬೇಕ ಬೇಡ? ಬಸವಣ್ಣ ಏನು ಹೇಳ್ದ? ಸಮಾಜ ನಿರ್ಮಾಣ ಆಗಬೇಕು. ಅಂಬೇಡ್ಕರ್ ಏನು ಹೇಳಿದ್ರು? ಸಮಾಜ ನಿರ್ಮಾಣ ಆಗಬೇಕು. ಗಾಂಧೀಜಿ ಏನು ಹೇಳಿದ್ರು? ಸರ್ವೋದಯ ಆಗಬೇಕು ಅಂತ ಹೇಳಿದ್ರು ಅಲ್ವಾ? ಸರ್ವೋದಯ ಅಂದ್ರೆ ಏನು? ಎಲ್ಲರ ಉದಯ ಆಗಬೇಕು, ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಅದಕ್ಕೋಸ್ಕರನೇ ನಾವು ಈ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ದು. ಮಹಿಳೆಯರಿಗೆಲ್ಲ ಫ್ರೀಯಾಗಿ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಅವಕಾಶವನ್ನು ಒದಗಿಸಿಕೊಂಡದ್ದು. ಗೃಹ ಲಕ್ಷ್ಮಿ ಅಂತ ಒಂದು ಕಾರ್ಯಕ್ರಮ ಮಾಡೋದು. ಮಹಿಳೆ ಮನೆ ಯಜಮಾನಿಗೆ 1,21,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಹಿಂದೆ ಯಾವಲಾರು ಕೊಡ್ತಿದ್ರ? ಹೇಳಿ ನೀವೇ, 2,000 ಕೊಡ್ತಿದ್ರ? ಅದನ್ನು ಕೊಡಕ್ ಮಾಡೋದು. ಈಗ ನಿಮ್ಮ
ಬೆಳಗಾಂನವರೇ ಒಬ್ಬರ ಹೆಣ್ಮಗಳು ನನಗೆ ಸಿಕ್ಕಿದ್ಲು. ಹೋದ್ ಸಾರಿ ಬಂದಿದ್ದಾಗ ಸಿಕ್ಕಿದ್ಲು. ಯಾವ ಊರು ಅದು? ರಾಯಬಾಗ್ ತಾಲೂಕಿನವರು. ಆ ಅಮ್ಮನಿಗೆ 10 ತಿಂಗಳು 20,000 ರೂಪಾಯಿ ಬಂದ್ಬಿಟ್ಟದೆ. ಏನು ಮಾಡೋದು 20,000 ರೂಪಾಯಿನ? ಊರಿಗೆಲ್ಲ ಒಬ್ಬಟ್ಟು ಊಟ ಹಾಕ್ಬಿಟ್ರು. ಎಂಥದ್ದು? ಹೋಳಿಗೆ ಊಟ ಹಾಕ್ಬಿಟ್ರು. ಇನ್ನೊಬ್ಬ ಹೆಣ್ಮಗಳು ಹೇಳಿದ್ಲು, ನನ್ನ ಸೊಸೆಗೆ ಈ ಬಳೆ ವ್ಯಾಪಾರ ಮಾಡ್ತಕ್ಕಂಥ ಅಂಗಡಿ ಇಟ್ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ಲು. ನೋಡಿ, ಈ BJP ಅವ್ರು ಏನು ಮಾಡ್ತಿದ್ರು, ಅತ್ತೆ ಈ ಕಾರ್ಯಕ್ರಮ ಜಾರಿ ಮಾಡಿಬಿಟ್ರೆ, ಗೃಹಲಕ್ಷ್ಮಿ ಕಾರ್ಯಕ್ರಮ ಜಾರಿ ಮಾಡಿಬಿಟ್ರೆ ಅತ್ತೆ ಸೊಸೆಗೆ ಜಗಳ ಶುರುವಾಗ್ಬಿಡ್ತದೆ. ಜಗಳ ಶುರುವಾಯ್ತಾ? ಸೊಸೆಗೆ ಬಳೆ ಅಂಗಡಿ ಇಟ್ಕೊಳ್ಳು ಅಂತ ಹೇಳಿದ್ರೆ ಅತ್ತೆ ಸೊಸೆ ಜಗಳನ? ಗೃಹ ಜ್ಯೋತಿ ಕಾರ್ಯಕ್ರಮ 200 ಯೂನಿಟ್ವರೆಗೆ ಫ್ರೀ. ಕರೆಂಟೇ ಕಟ್ಟಾಗಿಲ್ಲ ಅಲ್ವೇನಯ್ಯ? ಯಾರು ಮಾಡಿದ್ರ? ಹಿಂದೆ ಮಾಡಿದ್ರ ಯಾರು? BJP ಅವ್ರು ಮಾಡಿದ್ರ? ಮತ್ತೆ ಬುರುಡೆ ಹೊಡೆಯದ? ಸುಳ್ಳು ಹೇಳೋದು? ನನಗೆ ಗೊತ್ತಿಲ್ಲ. ಆ BJP ಅವ್ರು ಏನಾಗ್ಬಿಡ್ತದೆ, ಅವ್ರಿಗೆ ಗೆಲ್ಲಿಸ್ಬಿಡ್ತೀರಿ. ನೀವಲ್ಲ, ನೀವು ಇಲ್ಲಿ ಬಂದಿರೋರು ಯಾರು ಓಟ್ ಹಾಕಿಲ್ಲ ಅನ್ನೋ ಕಾಣಿಸುತ್ತೆ BJPಗೆ. ಬೇರೆಯವರು ಓಟ್ ಹಾಕಿ ಗೆಲ್ಲಿಸ್ಬಿಡ್ತಾರೆ. ನಾವು 9 ಜನ ಗೆದ್ದದ್ದು, ಅವರು 17 ಜನ ಗೆದ್ದುಬಿಟ್ರು BJP ಅವರು. 2 JDSನವ್ರು ಗೆದ್ದುಬಿಟ್ರು. ನೋಡಿ, ಏನೂ ಮಾಡದೆ ಗೆಲ್ಲಿಸ್ತದ್ರ ಹಿಂಗೆ? ಅವ್ರಿಗೆ ಏನಾದ್ರು ಮಾಡಿದಾರ? ನಾನು ಇವ್ರು ಹೇಳಿದ್ರು, ವೈದ್ಯ ಹೇಳಿದ್ರ, ಹಿಂದೆ ನಾನು ಮುಖ್ಯಮಂತ್ರಿ ಇರುವಾಗ HK ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಾಗ ಇಲ್ಲಿ ಕುಡಿಯೋ ನೀರು ಮಾಡಿಕೊಟ್ಟವ್ರು ಯಾರು? ನಾವೇ ಅಲ್ಲ, HK ಪಾಟೀಲ್ರಲ್ಲ. ಅವ್ರೇನು ಮಾಡಿದ್ರು? 5 ವರ್ಷ 4 ವರ್ಷ ಏನು ಮಾಡಿದ್ರು? ಎಲ್ಲಮ್ಮ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ? ಏನಾರು ಮಾಡಿದ್ರ? ರಸ್ತೆ ಮಾಡಿಕೊಟ್ರ? ಡಾರ್ಮೆಟ್ರಿಗಳು ಕಟ್ಟಿಸ್ಕೊಟ್ರ? ಏನೂ ಮಾಡಲಿಲ್ಲ. ಬಡವರಿಗೆ 5 kg ಅಕ್ಕಿ ಹೆಚ್ಚಾಗಿ ಕೊಟ್ಟವ್ರು ಯಾರು? ನಾನಲ್ಲ. ಮತ್ತೆ BJP ಅವ್ರದ್ದು ಏನು? ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 3,000 ರೂಪಾಯಿ, 1,500 ರೂಪಾಯಿ ಕೊಟ್ಟವ್ರು ಯಾರು? ಇವೆಲ್ಲ ಬಡವರಿಗೋಸ್ಕರ ಎಲ್ಲ ಕಾರ್ಯಕ್ರಮ ಮಾಡದ್ದು. ನೀವು ಯೋಚನೆ ಮಾಡಿ, BJP ಅವರು ಏನು ಮಾಡಿದ್ರು, ನಾವೇನು ಮಾಡಿದ್ರು? ಅವ್ರು ಏನೂ ಮಾಡದೇನೆ ಪ್ರಚಾರ, ಹಿಂದೂಗಳ ಹೆಸರಿನಲ್ಲಿ, ಹಿಂದೂ ಧರ್ಮದ ಹೆಸರಿನಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ಜನರನ್ನ ದಾರಿ ತಪ್ಪಿಸಿ ಸಮಾಜ ಒಡೆದು ಜಾತಿ ಧರ್ಮಗಳ ಹೆಸರಿನಲ್ಲಿ ಮಾಡ್ತಕ್ಕಂಥವ್ರು. ಇಂಥವರಿಗೆ ದಯಮಾಡಿ ನೀವು ಎಚ್ಚರಿಕೆ ವಹಿಸಬೇಕಾಗ್ತದೆ. ಇಲ್ಲದೆ ಹೋದರೆ ಈ ನಾಡು ಉಳಿಯಲ್ಲ, ಈ ದೇಶ ಉಳಿಯಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ.